ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಿರಂಜನ್ ಬಾಬು HS. ನಾವು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟಲ್ಲಿ ಕಂಟ್ರೋಲಿಂಗ್ ಚಾಪ್ಟರ್ನಲ್ಲಿ ಚರ್ಚೆ ಮಾಡ್ತಿದ್ವಿ. ಅದರಲ್ಲಿ ವೇರಿಯಸ್ ಟೆಕ್ನಿಕ್ಸ್ ಆಫ್ ಕಂಟ್ರೋಲ್ ನಾವು ಚರ್ಚೆ ಮಾಡ್ತಾ ಬಂದಿದ್ದೀವಿ. ಅದರಲ್ಲಿ ಈ ಸೆಷನ್ನಲ್ಲಿ PERT ಟೆಕ್ನಿಕ್ ಬಗ್ಗೆ, CPM ಟೆಕ್ನಿಕ್ ಬಗ್ಗೆ, ಜಸ್ಟ್ ಇನ್ ಟೈಮ್ ಟೆಕ್ನಿಕ್ ಬಗ್ಗೆ ಡಿಸ್ಕಷನ್ನ ಮಾಡೋಣ. ಕಂಟ್ರೋಲ್ ಅಂತಂದರೆ ಅರ್ಥ ಬಹಳ ಸರಳ. ನಾವೇನು ಪ್ಲ್ಯಾನನ್ನು ಇಟ್ಕೊಂಡಿದ್ವಿ ಆ ಪ್ಲ್ಯಾನ್ ಪ್ರಕಾರನೇ ಇಂಪ್ಲಿಮೆಂಟ್ ಆಗ್ತಿದೆಯಾ, ಎಕ್ಸಿಕ್ಯೂಟ್ ಆಗ್ತಿದೆಯಾ ಅಂತ ನೋಡುವಂಥದ್ದು ಪ್ಲ್ಯಾನಿಂಗ್ ಅಂತ ಕರಿತೀವಿ ಅಥವಾ ಕಂಟ್ರೋಲಿಂಗ್ ಅಂತ ಕರಿತೀವಿ. ನಾನು ಮೊದಲೇ ಒಂದು ಸರಿ ಹೇಳಿದ್ದೆ ಚರ್ಚೆ ಮಾಡ್ತಾ, ಪ್ಲ್ಯಾನಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ದೇ ಗೋಸ್ ಟುಗೆದರ್. ಜೊತೆನಲ್ಲಿ ಈ ಪ್ಲ್ಯಾನಿಂಗ್ ಮತ್ತು ಕಂಟ್ರೋಲ್ ಅನ್ನುವಂಥದ್ದು ಮುಂದೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ಹೊಸ ಟೆಕ್ನಿಕ್ಸ್ ಏನಿದೆ ಕಂಟ್ರೋಲ್ ಬಗ್ಗೆ ಅದ್ರ ಬಗ್ಗೆ ತಿಳ್ಕೊಂಡು ಆನಂತರ PERT CP ಮತ್ತು ಜಸ್ಟ್ ಇನ್ ಟೈಮ್ ಟೆಕ್ನಿಕ್ಗೆ ಹೋಗೋಣ. ಈ ಸ್ಲೈಡನ್ನು ನೋಡಿ. ಟೆಕ್ನಿಕ್ಸ್ ಆಫ್ ಕಂಟ್ರೋಲಿಂಗ್. ಒಬ್ಬ ಮ್ಯಾನೇಜರ್ಗೆ ತನ್ನ ವಿಭಾಗದಲ್ಲಿ ಅಥವಾ ಇಡೀ ಒಂದು ಸಂಸ್ಥೆಯಲ್ಲಿ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಏನೆಲ್ಲ ಟೆಕ್ನಿಕ್ಸ್ ಅವೈಲೇಬಲ್ ಇದೆ ಅಂತ ನೋಡೋಣ. ನೀವು ಪ್ಲ್ಯಾನ್ ಮಾಡಿದ್ಮೇಲೆ ಅದನ್ನ ಕಂಟ್ರೋಲ್ ಮಾಡಲೇಬೇಕು, ಇಲ್ಲಾಂದರೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ನಮಗೆ ಬರೋದಿಲ್ಲ. ಹಾಗಾಗಿ ಕಂಪ್ನಿ ಸಕ್ಸಸ್ಸಲ್ಲಿ ಹೋದರೆ, ಒಂದು ಡಿಪಾರ್ಟ್ಮೆಂಟ್ ಸಕ್ಸಸ್ಸಲ್ಲಿ ಹೋದರೆ ಅದಕ್ಕೆ ಮುಖ್ಯವಾದ ಕಾರಣ ಯಾರು ಅಂತ ಹೇಳ್ತಾರೆ ಅಂದರೆ ಮ್ಯಾನೇಜರ್ ಅಂತಲೇ ಹೇಳ್ತಾರೆ. ಹಾಗೆ ಫೇಲ್ಯೂರ್ ಆದರೆ ಅದಕ್ಕೆ ಕೂಡ ಮ್ಯಾನೇಜರ್ನೇ ಅಂತ ಹಣೆಪಟ್ಟಿ ಕಟ್ತಾರೆ. ಹಾಗಾಗಿ ಫೇಲ್ಯೂರ್ ಆಗೋಕ್ಕಿಂತ ಸಕ್ಸಸ್ ಆಗಲಿಕ್ಕೆ ನಾವು ಕಾರಣಗಳನ್ನ ಇಟ್ಕೊಳ್ಳೋದು ಬಹಳ ಒಳ್ಳೆಯದು. ಒಬ್ಬ ಮ್ಯಾನೇಜರ್ ಆಗಿ ಸಕ್ಸಸ್ ಸಿಗಬೇಕು ಅಂತಂದರೆ ಯಾವ ಟೆಕ್ನಿಕ್ನ ಫಾಲೋ ಮಾಡಿದ್ರೆ, ನಮಗೆ ಕಂಟ್ರೋಲ್ ಟೆಕ್ನಿಕ್ನ ಫಾಲೋ ಮಾಡಿದ್ರೆ ಸಕ್ಸಸ್ ಸಿಗುತ್ತೆ ಅಂತ ನೋಡೋದಾದರೆ 2 ಬ್ರಾಡರ್ ಕ್ಲಾಸಿಫಿಕೇಷನ್ಸ್ ಇದೆ ಟೆಕ್ನಿಕ್ಸ್ ಆಫ್ ಕಂಟ್ರೋಲಿಂಗಲ್ಲಿ. ಒಂದು ಟ್ರೆಡಿಷನಲ್ ಟೆಕ್ನಿಕ್ಸು, ಇನ್ನೊಂದು ಮಾಡರ್ನ್ ಟೆಕ್ನಿಕ್ಸು. ಏನು ಹೇಳುತ್ತೆ ಟ್ರೆಡಿಷನಲ್ ಟೆಕ್ನಿಕ್ಸ್ ಯಾವುದು? ಇದುವರೆಗೆ ಆಲ್ರೆಡಿ ಮಾಡ್ಕೊಬಂದಿದ್ದು, ರಿಪೀಟೆಡಿವ್ ಮಾಡ್ಕೊಂಬಂದಿರುವಂಥದ್ದು ಯಾವುದು ಅಂತ ನೋಡಿದ್ರೆ ಪರ್ಸನಲ್ ಅಬ್ಸರ್ವೇಷನ್, ಸ್ಟ್ಯಾಟಿಸ್ಟಿಕಲ್ ಡಾಟಾ ಮತ್ತು ರಿಪೋರ್ಟ್ಸ್, ಬ್ರೇಕ್ ಈವನ್ ಅನಾಲಿಸಿಸ್ ಮತ್ತು ಬಜೆಟ್ರಿ ಕಂಟ್ರೋಲ್. ಇದು ಟ್ರೆಡಿಷನಲ್ ಟೆಕ್ನಿಕ್ಸ್ ಅಂತ ಕರಿತೀವಿ. ಅದೇ ರೀತಿ ಮಾಡರ್ನ್ ಟೆಕ್ನಿಕ್ಸ್ ಯಾವುದಿದೆ ಅಂತ ನೋಡಿದ್ರೆ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ರೇಷಿಯೋ ಅನಾಲಿಸಿಸ್, ಮ್ಯಾನೇಜ್ಮೆಂಟ್ ಆಡಿಟ್, PERT ಮತ್ತು CPM ಮತ್ತು ಕೊನೆಯದು ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್. ಸೊ ಈ ರೀತಿ 2 ಕ್ಲಾಸಿಫಿಕೇಷನ್ನ ನೋಡ್ತೀವಿ. ಸೊ ಇವೆಲ್ಲ ಟೆಕ್ನಿಕನ್ನು ಅಳವಡಿಸ್ಕೊಳ್ಬೇಕು ಯಾರು? ಮ್ಯಾನೇಜರು. ಎಲ್ಲಿ? ಜಾಯಿಸ್ಟಾ ಕಂಪ್ನಿನಲ್ಲಿ ಇಡೀ ಕಂಪ್ನಿಗೆ ಸಂಬಂಧಪಟ್ಟಂತೆ ಅಥವಾ ತನ್ನ ವಿಭಾಗಕ್ಕೆ, ತನ್ನ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂತೆ ಈ ಟೆಕ್ನಿಕ್ಗಳನ್ನ ಫಾಲೋ ಮಾಡ್ಬೋದು ಅಂತ ಹೇಳ್ಬಿಟ್ಟು. ನಾವು ಸಿಲೆಬಸ್ಸಲ್ಲಿ ಇದುವರೆಗೆ ಏನು ಚರ್ಚೆ ಮಾಡಿದ್ದೀವಿ ಅಂದರೆ ಟ್ರೆಡಿಷನಲ್ ಟೆಕ್ನಿಕಲ್ಲಿ ಬಜೆಟ್ರಿ ಕಂಟ್ರೋಲ್ ಅಂದರೆ ಏನು ಅಂತ ಹಿಂದಿನ ಸೆಷನ್ನಲ್ಲಿ ನಾವು ಚರ್ಚೆನ ಮಾಡಿದ್ದೀವಿ. ಇನ್ನು ಉಳಿದ 3 ಏನಿದೆ ಟ್ರೆಡಿಷನಲ್ ಟೆಕ್ನಿಕ್, ಹಾಗಂದರೆ ಏನು ಅಂತ ತಿಳ್ಕೊಳ್ಳೋಣ. ಪರ್ಸನಲ್ ಅಬ್ಸರ್ವೇಷನ್. ಕಂಟ್ರೋಲ್ ಹೇಗೆ ಮಾಡ್ಬೋದು ಚಟುವಟಿಕೆಗಳನ್ನು ಒಂದು ಡಿಪಾರ್ಟ್ಮೆಂಟಲ್ಲಿ ಅಂದರೆ ಖುದ್ದು ಮ್ಯಾನೇಜರೇ ಹೋಗಿ ಪರ್ಸನಲಾಗಿ ಅಬ್ಸರ್ವ್ ಮಾಡೋದು. ಯಾರು ಏನು ಮಾಡ್ತಿದ್ದಾರೆ, ಸರಿಯಾಗಿ ಮಾಡ್ತಿದ್ದಾರಾ, ತಪ್ಪು ಮಾಡ್ತಿದ್ದಾರಾ, ಸ್ಟ್ಯಾಂಡರ್ಡ್ಸ್ ಏನು ಫಿಕ್ಸ್ ಮಾಡಿದೆ ಅದೇ ಥರ ಮಾಡ್ತಿದ್ದಾರೆ ಅಂತ ಪರ್ಸನಲ್ ಅಬ್ಸರ್ವೇಷನ್ ಮಾಡುವಂಥದ್ದು. ಇದ್ರ ಮುಖಾಂತರ ಈಸಿಯಾಗಿ ಕಂಟ್ರೋಲ್ ಮಾಡಬಹುದು ಅಂತ. ಇದರಿಂದ ಮಾಡಬಹುದು, ಆದರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಮ್ಯಾನೇಜರ್ಗೆ ಇಲ್ಲದೆ ಇರೋದು ಬಹಳ ಮುಖ್ಯ ಯಾವುದು ಅಂತಂದರೆ ಟೈಮಿನ ಕೊರತೆ ಇದೆ. ಹಾಗಾಗಿ ಪರ್ಸನಲ್ ಅಬ್ಸರ್ವೇಷನ್ ಟೆಕ್ನಿಕ್ಕು ಹಿಂದೆ ಅದು ವರ್ಕ್ ಆಗ್ತಿತ್ತು ಸ್ಟಾರ್ಟಿಂಗಲ್ಲಿ, 60 ವರ್ಷ 70 ವರ್ಷದ ಹಿಂದೆ. ಈಗ ಅದು ಸಾಧ್ಯ ಇಲ್ಲ. ಹಾಗಾಗಿ ಪರ್ಸನಲ್ ಅಬ್ಸರ್ವೇಷನ್ ಅನ್ನುವಂಥದ್ದು ಟೈಮ್ ಇಲ್ಲದೆ ಇರೋ ಕೊರತೆಯಿಂದಾಗಿ ಮತ್ತು ವ್ಯಾಲ್ಯೂಮ್ ಆಫ್ ಆ್ಯಕ್ಟಿವಿಟೀಸ್ ಅಂತ ಏನು ಕರಿತೀವಿ, ಅಂದರೆ ಚಟುವಟಿಕೆಗಳ ಪ್ರಮಾಣ ಏನಿದೆ ಯಾವುದೇ ಜಾಯಿಸ್ಟಾ ಕಂಪ್ನಿಯಲ್ಲಿ, ಮಲ್ಟಿನ್ಯಾಷನಲ್ ಕಂಪ್ನಿ, ಅದು ಬೃಹತ್ ಪ್ರಮಾಣದಲ್ಲಿರುತ್ತೆ. ಒಬ್ಬ ಮ್ಯಾನೇಜರ್ ಖುದ್ದು ಇನ್ಸ್ಪೆಕ್ಷನ್ಗೆ ಹೋಗುವಂಥದ್ದು ಪರಿಸ್ಥಿತಿ ಎಲ್ಲೂ ಇಲ್ಲ. ಇವತ್ತು ಟೂಲ್ಸು ಟೆಕ್ನಿಕ್ಸ್ ಎಲ್ಲ ತುಂಬ ಬೆಳೆದುಬಿಟ್ಟಿದೆ. ಹಾಗಾಗಿ ತುಂಬ ಓಲ್ಡ್ ಟೆಕ್ನಿಕ್ ಆಯಿತು. ಅದಕ್ಕೆ ಇದನ್ನು ಟ್ರೆಡಿಷನಲ್ ಟೆಕ್ನಿಕ್ ಅಂತ ಕರಿತೀವಿ. ಹಾಗೆ ಸ್ಟ್ಯಾಟಿಸ್ಟಿಕಲ್ ಡಾಟಾ ಮತ್ತು ರಿಪೋರ್ಟ್ಸ್. ಇನ್ಸ್ಟೆಡ್ ಮ್ಯಾನೇಜರೇ ಎಲ್ಲ ಡಿಪಾರ್ಟ್ಮೆಂಟ್ಗೆ ಹೋಗಿ ವಿಸಿಟ್ ಹಾಕಿ ಎಲ್ಲ ಸೆಕ್ಷನ್ಗಳನ್ನ ನೋಡೋ ಬದಲು ರಿಪೋರ್ಟ್ ತರಿಸ್ಕೋಬೋದು. ಡೈಲಿ ಸಂಜೆ ಎಷ್ಟು ಪ್ರೊಡಕ್ಷನ್ ಆಯಿತು, ಎಷ್ಟು ಖರ್ಚಾಗಿದೆ, ಎಷ್ಟು ಇನ್ವೆಂಟ್ರಿ ಡಿಸ್ಪ್ಯಾಚ್ ಆಗಿದೆ, ಇವತ್ತು ಸೇಲ್ಸ್ ಎಷ್ಟಾಗಿದೆ, ಈ ರೀತಿ ರಿಪೋರ್ಟ್ಸ್ನ ತರಿಸ್ಕೊಂಡು ನೋಡಬಹುದಾದಂಥದ್ದು. ಇದು ಕೂಡ ಓಲ್ಡ್ ಟೆಕ್ನಿಕ್ಕೇ. ದೆನ್ ಬ್ರೇಕ್ ಈವನ್ ಅನಾಲಿಸಿಸ್ ಅಂದರೆ ಏನು ಮಾಡ್ತೀವಿ, ಇಡೀ ಚಟುವಟಿಕೆಗಳನ್ನು ಡಿವೈಡ್ ಮಾಡ್ಕೊಳ್ತೀವಿ. ಪ್ರೊಡಕ್ಷನ್, ಮಾರ್ಕೆಟಿಂಗ್ ಮತ್ತು ಅದರ್ ಆ್ಯಕ್ಟಿವಿಟೀಸ್ ಅಂತ 3ಕ್ಕೆ ಸಂಬಂಧಪಟ್ಟಂತೆ ಬ್ರೇಕಪ್ ಮಾಡಿ ನಾವು ಅಬ್ಸರ್ವ್ ಮಾಡೋದ್ರಿಂದ ಬಹಳ ಈಸಿಯಾಗಿ ಕಂಟ್ರೋಲ್ ಮಾಡಬಹುದು ಅಂತ. ಇದು ಕೂಡ ಹಳೆ ಟೆಕ್ನಿಕ್ಕೇ. ದೆನ್ ಬಜೆಟ್ರಿ ಕಂಟ್ರೋಲ್. ಬಜೆಟ್ನ ಪ್ರಿಪೇರ್ ಮಾಡೋದ್ರ ಮುಖಾಂತರ ಒಂದು ವರ್ಷದ ಚಟುವಟಿಕೆಗಳು ಏನಿರಬೇಕು, ಟಾರ್ಗೆಟ್ಸ್ ಏನೇನು ಕೊಡಬೇಕು ಒಂದೊಂದು ಡಿಪಾರ್ಟ್ಮೆಂಟ್ಗೆ ಅಂತ ನೋಡ್ಕೊಳ್ಳುವಂಥದ್ದು, ಮತ್ತು ಅದಕ್ಕೆ ರಿಸೋರ್ಸಸ್ ಏನೇನು ಬೇಕಾಗಿದೆ, ಅದಕ್ಕೆ ರಿಸೋರ್ಸಸ್ ಎಲ್ಲೆಲ್ಲಿಂದ ತರ್ಬೋದು, ಎಷ್ಟು ವೆಚ್ಚ ಆಗುತ್ತೆ, ಪ್ರತಿಯೊಂದನ್ನು ವಿವರವಾಗಿ ಒಂದು ಮಾಸ್ಟರ್ ಬಜೆಟ್ನ ಪ್ರಿಪೇರ್ ಮಾಡಿ ಎಲ್ಲ ಡಿಪಾರ್ಟ್ಮೆಂಟಿಂದ ಇನ್ಫಾರ್ಮೇಷನ್ ತರಿಸ್ಕೊಂಡು ಒಂದು ಮಾಸ್ಟರ್ ಬಜೆಟ್ನ ಪ್ರಿಪೇರ್ ಮಾಡಿ ಮಾಡೋದು ಬಜೆಟ್ರಿ ಕಂಟ್ರೋಲ್ ಟೆಕ್ನಿಕ್ ಅಂತ. ಇದನ್ನು ಕೂಡ ಹಿಂದಿನ ಸೆಷನಲ್ಲಿ ನಾವು ಇದನ್ನು ನೋಡಿದ್ದೀವಿ. ಸೊ ಅಲ್ಲಿಗೆ ಟ್ರೆಡಿಷನಲ್ ಟೆಕ್ನಿಕ್ಸ್ ಅಂದರೆ ಏನು ಅಂತ ಚರ್ಚೆ ಮಾಡಿದ್ವಿ. ಈಗ ಮಾಡರ್ನ್ ಟೆಕ್ನಿಕ್ಸ್ಗೆ ಬರೋಣ. ಮಾಡರ್ನ್ ಟೆಕ್ನಿಕ್ಸಲ್ಲಿ ಏನಿದೆ
ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ರೇಷಿಯೋ ಅನಾಲಿಸಿಸ್, ಮ್ಯಾನೇಜ್ಮೆಂಟ್ ಆಡಿಟ್, PERT, CPM ಮತ್ತು MIS ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್. ಸೊ ನಮಗೆ ಈಗ ಸಿಲೆಬಸ್ ಪ್ರಕಾರ ಹೋಗೋದಾದರೆ ಮ್ಯಾನೇಜ್ಮೆಂಟ್ ಆಡಿಟ್ ಇದೆ, 4ನೇದು ಮ್ಯಾನೇಜ್ಮೆಂಟ್ ಆಡಿಟ್ ಇದೆ, PERT ಇದೆ, CPM ಇದೆ ಮತ್ತು ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಇದೆ. ಇದರಲ್ಲಿ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂದರೆ ಏನು ಅಂತ ಕಳೆದ ಸೆಷನ್ನಲ್ಲೇ ನಾವು ಚರ್ಚೆ ಮಾಡಿದ್ದೀವಿ. ಹಾಗಾಗಿ ಇನ್ನು ಉಳಿದ 3 ಟೆಕ್ನಿಕ್ ಅಂದರೆ ಮ್ಯಾನೇಜ್ಮೆಂಟ್ ಆಡಿಟ್ ಅಂದ್ರೇನು, PERT ಅಂದ್ರೇನು, CPM ಅಂದ್ರೇನು ಅಂದರೆ ಚರ್ಚೆ ಮಾಡಬೇಕಾಗಿದೆ. ಚರ್ಚೆ ಮಾಡದೆ ಉಳ್ಕೊಳ್ಳುವಂಥದ್ದೇನು, ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ರೇಷಿಯೋ ಅನಾಲಿಸಿಸ್. ಹಾಗಾದರೆ ಏನು ಅಂತ ಹಾಗೆ ನೋಡೋಣ. ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅಂತಂದರೆ ಏನೂ ಇಲ್ಲ. ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅಂತಂದರೆ ಜವಾಬ್ದಾರಿಯನ್ನು ಜವಾಬ್ದಾರಿಯುತವಾಗಿದೆ, ಆ ಕೆಲಸ ಆಯಿತಾ, ಇನ್ವೆಸ್ಟ್ಮೆಂಟ್ ಆಯಿತಾ, ಅದರಿಂದ ರಿಟರ್ನ್ಸ್ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಬರುತ್ತೆ ಅಂತ ಚೆಕ್ ಮಾಡುವಂಥದ್ದು. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದರೆ ನಾವು ಎಷ್ಟು ಬಂಡವಾಳ ಹೂಡಿದ್ವಿ, ಬಂಡವಾಳಕ್ಕೆ ತಕ್ಕಂಗೆ ನಮಗೆ ಪ್ರತಿಫಲಗಳು ವಾಪಸ್ ಬರ್ತಾ ಇದೆಯಾ, ಅದು ಬರ್ತಾ ಇದ್ದರೆ ಎಷ್ಟು ಬರ್ತಾ ಇದೆ, ಹೆಚ್ಚು ಬರ್ತಾ ಇದೆಯಾ ಅಂತ ಚೆಕ್ ಮಾಡಿಕೊಳ್ಳೋದು, ಕಂಟಿನ್ಯೂಸ್ ಚೆಕ್ ಮಾಡೋದನ್ನು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಇದು ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡುವಾಗ ಇದನ್ನು ನಾವು ಈ ಟೆಕ್ನಿಕನ್ನು ಬಳಸ್ತೀವಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ. ಹಾಗೆ ರೇಷಿಯೋ ಅನಾಲಿಸಿಸ್ ಅಂತಂದರೆ ಅರ್ಥ, ನಾವು ಯಾವುದೇ ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಂಡಾಗ ವ್ಯಕ್ತಿ ಆರೋಗ್ಯವಾಗಿದೆಯಾ ಇಲ್ವಾ, ಅಥವಾ ಅವ್ನು ಏನು ಕಾಯಿಲೆ ಇದೆ ಅಂತ ಚೆಕ್ ಮಾಡಬೇಕಾದಾಗ ಹಾಸ್ಪಿಟ್ಲಿಗೆ ಹೋಗಬೇಕು. ಹಾಸ್ಪಿಟ್ಲಲ್ಲಿ ಯಾರು ಇರ್ತಾರೆ, ಡಾಕ್ಟ್ರ್ ಇರ್ತಾರೆ. ಡಾಕ್ಟ್ರು ಆರೋಗ್ಯವನ್ನು ಹೇಗೆ ಚೆಕ್ ಮಾಡ್ತಾರೆ ಒಬ್ಬ ವ್ಯಕ್ತಿದು ಅಂತಂದರೆ ಪಲ್ಸ್ ರೇಟ್ ನೋಡ್ತಾರೆ, ಕಣ್ಣು ಬಿಡಪ್ಪ ಅಂತ ಕಣ್ಣು ಚೆಕ್ ಮಾಡ್ತಾರೆ, ನಾಲಿಗೆ ಬಣ್ಣನ ಚೆಕ್ ಮಾಡ್ತಾರೆ, ಅದೇ ರೀತಿ BP ಚೆಕ್ ಮಾಡ್ತಾರೆ, ಹಾರ್ಟ್ ಬೀಟನ್ನು ಸ್ಟೆಥೋಸ್ಕೋಪ್ ಉಪಯೋಗಿಸಿ ಚೆಕ್ ಮಾಡ್ತಾರೆ, ಮತ್ತು ಅದೇ ರೀತಿ ECG ತೆಗಿತಾರೆ, ಬ್ಲಡ್ ರಿಪೋರ್ಟ್ನ ರೆಡಿ ಮಾಡಿಸ್ತಾರೆ. ಅದೆಲ್ಲ ನೋಡಿಬಿಟ್ಟು ಒಬ್ಬ ಮನುಷ್ಯ ಹೆಲ್ದಿ ಆಗಿದ್ದಾನಾ ಇಲ್ವಾ ಅಂತ ರಿಪೋರ್ಟ್ನ ಕೊಡ್ತಾರೆ. ಇದು ವ್ಯಕ್ತಿನ ಆರೋಗ್ಯವನ್ನು ಚೆಕ್ ಮಾಡೋಕ್ಕಿರೋ ವಿಧಾನ. ಹಾಗಾದರೆ ಕಂಪನಿಯ ಆರೋಗ್ಯವನ್ನು ಚೆಕ್ ಮಾಡಲಿಕ್ಕೆ ಏನು ವಿಧಾನ ಇದೆ, ಒಂದು ಕಂಪನಿ ಆರೋಗ್ಯಕರವಾಗಿ ರನ್ ಆಗ್ತಿದೆಯಾ ಇಲ್ವಾ, ಹೆಲ್ದಿ ಆಗಿದೆಯಾ ಇಲ್ವಾ ಅಂತ ಹೇಗೆ ಹೇಳೋದು ಅಂತಂದರೆ ಅದಕ್ಕಿರೋ ಟೆಕ್ನಿಕ್ಗೆ ನಾವು ರೇಷಿಯೋ ಅನಾಲಿಸಿಸ್ ಅಂತ ಕರಿತೀವಿ. ಆ ರೇಷಿಯೋ ಅನಾಲಿಸಿಸಲ್ಲಿ ಏನು ಮಾಡ್ತೀವಿ, ವೇರಿಯಸ್ ರೇಷಿಯೋಸ್ಗಳನ್ನ ನಾವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇನ್ವೆಂಟ್ರಿ ರೇಷಿಯೋ ಇರ್ಬೋದು, ಡೆಟ್ ಈಕ್ವಿಟಿ ರೇಷಿಯೋ ಇರ್ಬೋದು, ಪ್ರಾಫಿಟಬಿಲಿಟಿ ರೇಷಿಯೋಸ್ ಇರ್ಬೋದು. ಈ ರೀತಿ ವೇರಿಯಸ್ ಟೈಪ್ಸ್ ಆಫ್ ರೇಷಿಯೋಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ರೇಷಿಯೋಸ್ ಒಂದೊಂದಕ್ಕೂ ಸ್ಟ್ಯಾಂಡರ್ಡ್ನ ಫಿಕ್ಸ್ ಮಾಡ್ತೀವಿ. ಆ ರೇಷಿಯೋಸ್ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಆ ಸ್ಟ್ಯಾಂಡರ್ಡ್ಗೆ ಕಂಪೇರ್ ಮಾಡ್ತೀವಿ. ಅದಕ್ಕಿಂತ ಜಾಸ್ತಿ ಇದ್ದರೆ ಒಳ್ಳೆಯದು ಅಂತ, ಅದಕ್ಕಿಂತ ಕಮ್ಮಿ ಇದ್ದರೆ ಎಲ್ಲೋ ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು. ಸೊ ಇದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟಲ್ಲಿ ಈ ರೇಷಿಯೋ ಅನಾಲಿಸಿಸ್ ಬರುತ್ತೆ. ಅದು ನಮಗಿಲ್ಲ. ಈಗ ನಾವು ಕಾನ್ಸಂಟ್ರೇಟ್ ಆಗಿ ಮುಖ್ಯವಾಗಿ ಮಾಡಬೇಕಾದ ಯಾವುದು ಅಂತಂದರೆ ಮ್ಯಾನೇಜ್ಮೆಂಟ್ ಆಡಿಟ್, PERT, CPM ಮತ್ತು ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್. ಮುಂದಕ್ಕೆ ಹೋಗೋಣ. ಈ ಸ್ಲೈಡ್ ಕೂಡ ಟೆಕ್ನಿಕ್ಸ್ ಆಫ್ ಕಂಟ್ರೋಲಿಂಗ್ ಯಾವುದಿದೆ ಅಂತ ಇನ್ನೊಂದು ಥರ ಕ್ಲಾಸಿಫಿಕೇಷನ್ಸಲ್ಲಿ ಕೊಟ್ಟಿದೆ. ಅದರಲ್ಲಿ ಮೊದಲೇ ಹೇಳಿದಾಗೆ ಟ್ರೆಡಿಷನಲ್ ಟೆಕ್ನಿಕ್ಸ್ ಮತ್ತು ಮಾಡರ್ನ್ ಟೆಕ್ನಿಕ್ಸು. ಸೊ ನಾವು ಇದನ್ನು ಹಿಂದಿನ ಸ್ಲೈಡಲ್ಲಿ ಅಬ್ಸರ್ವ್ ಮಾಡಿರೋದ್ರಿಂದ ಇದು ಇನ್ನೊಂದು ರೀತಿ ಕ್ಲಾಸಿಫಿಕೇಷನ್ ಅಷ್ಟೇ ಕೊಟ್ಟಿರುವಂಥದ್ದು. ಸೊ ಈಗ ನೇರವಾಗಿ ನಾವು ಈ ಒಂದು PPTನಲ್ಲಿ ಅಥವಾ ಈ ಒಂದು ಸೆಷನಲ್ಲಿ PERT ಅನಾಲಿಸಿಸ್, CPM ಅನಾಲಿಸಿಸ್, ಅದೇ ರೀತಿ ಜಸ್ಟ್ ಇನ್ ಟೈಮ್, ಆ 3 ವಿಚಾರಗಳ ಬಗ್ಗೆ ನೋಡೋಣ. ಟು ಸ್ಟಾರ್ಟ್ ವಿತ್ PERT ಅನಾಲಿಸಿಸ್. PERT ಅಂತಂದರೆ ಅದು ಅಬ್ರಿವೇಷನ್. ಯಾವುದರ ಅಬ್ರಿವೇಷನ್, ಸಂಕ್ಷಿಪ್ತ ರೂಪ ಏನು ಅಂತಂದರೆ ಪ್ರೋಗ್ರಾಮ್ ಎವ್ಯಾಲ್ಯೂಯೇಷನ್ ಆ್ಯಂಡ್ ರಿವ್ಯೂ ಟೆಕ್ನಿಕ್, PERT. ಮೊದಲನೇ ಅಕ್ಷರಗಳೆಲ್ಲ ತೆಗೆದುಕೊಂಡು PERT ಅನಾಲಿಸಿಸ್ ಅಂತ ಮಾಡಿದ್ವಿ. ಪ್ರೋಗ್ರಾಮ್ ಎವ್ಯಾಲ್ಯೂಯೇಷನ್ ಆ್ಯಂಡ್ ರಿವ್ಯೂ ಟೆಕ್ನಿಕ್ ಅಂತ ಹೇಳಿಬಿಟ್ಟು, ಇಟ್ ಈಸ್ ಅ ಮೆಥಡ್ ಯೂಸ್ಡ್ ಟು ಎಕ್ಸಾಮಿನ್ ದ ಟಾಸ್ಕ್ ದಟ್ ಆರ್ ಶೆಡ್ಯೂಲ್ಡ್ ಆ್ಯಂಡ್ ಡಿಟರ್ಮೈನ್ ದ ವೇರಿಯೇಷನ್ ಆಫ್ ದ ಕ್ರಿಟಿಕಲ್ ಪಾತ್ ಮೆಥಡ್ ಅಂತ ಹೇಳ್ಬಿಟ್ಟು. ಈ PERT ಆ್ಯಂಡ್ CPM ಮೆಥಡ್ ಎರಡೂ ಕೂಡ ಜೊತೆಯಲ್ಲೇ ಹೋಗುವಂಥದ್ದು. ಎರಡೂ ಅಟ್ ಎ ಟೈಮ್ ಇದನ್ನು ಅಮೆರಿಕಾದಲ್ಲಿ ಇನ್ವೆಂಟ್ ಮಾಡಿದ್ರು. ಅಮೆರಿಕಾದಲ್ಲಿ ಯಾಕೆ ಇನ್ವೆಂಟ್ ಮಾಡಿದ್ರು, ಏನು ಎತ್ತ ಅಂತ ನಾವು ನೋಡೋದಾದರೆ, ಈ ಪ್ರಪಂಚದ ಮಹಾಯುದ್ಧ ಆದ ನಂತರ 2 ಸೂಪರ್ ಪವರ್ಗಳು ಅಸ್ತಿತ್ವಕ್ಕೆ ಬಂದವು. ಒಂದು ಅಮೆರಿಕಾ, ಇನ್ನೊಂದು ರಷ್ಯಾ. ಇಡೀ ಜಗತ್ತು ಈ 2 ದೇಶಗಳ ನಡುವೆ ಡಿವೈಡ್ ಆಯಿತು. 2 ಮಹಾನ್ ಶಕ್ತಿಗಳ ನಡುವೆ ಕೆಲವು ಅಮೆರಿಕಾ ಪರವಾಗಿ ದೇಶಗಳು ನಿಂತ್ಕೊಂಡು, ಕೆಲವು ರಷ್ಯಾ ಪರವಾಗಿ ಅಮೆರಿಕಗಳು ನಿಂತ್ಕೊಂಡು. ಈ ರಷ್ಯಾಗೂ ಅಮೆರಿಕಗೂ ಎಲ್ಲ ವಿಚಾರದಲ್ಲೂ ಪೈಪೋಟಿ ಇತ್ತು. ಅದು ಆರ್ಥಿಕ ಪ್ರಗತಿ ಇರ್ಬೋದು, ಬಿಸ್ನೆಸ್ ಮಾಡೋದರಲ್ಲಿ ಇರ್ಬೋದು, ವೈಜ್ಞಾನಿಕ ಸಂಶೋಧನೆಗಳಲ್ಲಿ ಇರಬಹುದು, ಪ್ರತಿಯೊಂದರಲ್ಲೂ ಕೂಡ ಅವರಿಬ್ಬರ ಮಧ್ಯೆ ಪೈಪೋಟಿ ಇತ್ತು. ಹಾಗೆ ಚಂದ್ರನಿಗೆ ಉಪಗ್ರಹ ಕಳಿಸ್ಲಿಕ್ಕೆ ಕೂಡ ಪೈಪೋಟಿ ಇತ್ತು, ಬಾಹ್ಯಾಕಾಶ ನೌಕೆಯನ್ನು ಕಳಿಸ್ಲಿಕ್ಕೆ ಪೈಪೋಟಿ ಇತ್ತು. ಈ ರೀತಿ ಪ್ರತಿಯೊಂದರಲ್ಲೂ ಪೈಪೋಟಿ ಇತ್ತು. ಮತ್ತು ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸೋದು ಅಂದರೆ ಮಿಸೈಲ್ಸ್ ಅಂತ ಏನು ಕರಿತೀವಿ, ಆ ಮಿಸೈಲ್ಸ್ ಡೆವಲಪ್ಮೆಂಟಲ್ಲಿ ಕೂಡ, ಆ ಟೆಕ್ನಾಲಜಿ ಡೆವಲಪ್ ಮಾಡೋದ್ರಲ್ಲಿ ಕೂಡ ತುಂಬ ಪೈಪೋಟಿ ಇತ್ತು. ಈ ರೀತಿ ಯಾವಾಗ ತುಂಬ ಪೈಪೋಟಿ ಇತ್ತು, ಅಮೆರಿಕಾದವ್ರಿಗೆ ಒಂದು ಟಾರ್ಗೆಟನ್ನು ಕೊಟ್ಟಿದ್ದರು ಅಲ್ಲಿ ಅಮೆರಿಕ ಅಧ್ಯಕ್ಷರು. ನೀವೇನೇ ಮಾಡಿ, ಯಾವ ಪ್ರಾಜೆಕ್ಟನ್ನು ರಷ್ಯಾನೂ ತೊಗೊಂಡಿದೆಯೋ ಅದೇ ಪ್ರಾಜೆಕ್ಟನ್ನು ನೀವು ಕೂಡ ಸೈಮಲ್ಟೇನಿಯಸ್ ತೊಗೋಬೇಕು ಮತ್ತು ಅವ್ರಿಗಿಂತ ಮುಂಚಿತವಾಗಿ ಗುರಿ ಮುಟ್ಟಬೇಕು. ಇದು ರಷ್ಯಾದ ಅಧ್ಯಕ್ಷರು ಅವ್ರಿಗೆ ಕೊಟ್ಟಿದ್ದಂಥದ್ದು. ಅಂದರೆ ಏನು, ಒಂದು ಪೋಲಾರಿಸ್ ಅನ್ನುವಂಥ ಒಂದು ಮಿಸೈಲ್ ಪ್ರಾಜೆಕ್ಟು ಒಂದಿತ್ತು.
ಆ ಮಿಸೈಲ್ ಪ್ರಾಜೆಕ್ಟನ್ನು ವಿತಿನ್ ಟೈಮ್ಗಳಿಗೆ ಅಥವಾ ಪ್ರಿಸ್ಟಿನ್ ಸ್ಪೆಸಿಫೈಡ್ ಟೈಮ್ ಒಂದು ನಿರ್ದಿಷ್ಟವಾದಂತಹ ಕಾಲಮಿತಿಯೊಂದಿಗೆ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಅಮೆರಿಕಾದಲ್ಲಿ ನಾಸಾದವರು ಮತ್ತು ಇಡೀ ಅಮೆರಿಕನ್ ಡಿಪಾರ್ಟ್ಮೆಂಟು, ಮಿಲಿಟರಿ ಡಿಪಾರ್ಟ್ಮೆಂಟು ಎಲ್ಲರೂ ಸೇರಿ 2 ಟೆಕ್ನಿಕ್ಕನ್ನು ಅವರು ಹುಟ್ಟಾಕಿದ್ರು. ಅದೇ ಈ PERT ಮತ್ತು CPM ಟೆಕ್ನಿಕ್ ಅಂತ ಹೇಳಿಬಿಟ್ಟು. ಇದು PERT ಮತ್ತು CPM ಟೆಕ್ನಿಕ್ಕು ಇದು ಒನ್ ಟೈಮ್ ಪ್ರಾಜೆಕ್ಟ್ಗಳಿಗೆ ಇದು ಅನುಕೂಲ ಆಗುವಂಥದ್ದು ಅಥವಾ ಸೂಕ್ತವಾದಂಥದ್ದು. ಒನ್ ಟೈಮ್ ಪ್ರಾಜೆಕ್ಟ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಒಂದು ಅಪಾರ್ಟ್ಮೆಂಟ್ ಕಟ್ಟೋದು ಅಂತ ಇಟ್ಕೊಳ್ಳಿ. ಒಂದು ಅಪಾರ್ಟ್ಮೆಂಟ್ ಕಟ್ಟೋದು ಕಟ್ಟಿ ಮುಗಿಸೋದಷ್ಟೇ. ಅದನ್ನು ನಾವು 16 ವರ್ಷ 25 ವರ್ಷ ಎಲ್ಲ ಕಟ್ಟೋದಿಲ್ಲ. ಒಂದು ನಿರ್ದಿಷ್ಟ ಕಾಲಮಿತಿ ಇರುತ್ತೆ. 1 ಇಯರ್, 1.5 ಇಯರ್ ಅಥವಾ 2 ಇಯರ್ಸ್ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮುಗಿಬೇಕು, ಅಥವಾ ಈ ಡ್ಯಾಮ್ ಕನ್ಸ್ಟ್ರಕ್ಷನ್ 1 ವರ್ಷದೊಳಗೆ ಮುಗಿಬೇಕು, ಈ ರೋಡ್ ಕನ್ಸ್ಟ್ರಕ್ಷನ್, ಈ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ 2 ವರ್ಷದೊಳಗೆ ಆಗಬೇಕು. ಈ ರೀತಿ ಬೃಹತ್ ಪ್ರಾಜೆಕ್ಟ್ಗಳೇನಿತ್ತು, ಈ ಬೃಹತ್ ಪ್ರಾಜೆಕ್ಟ್ಗಳನ್ನು ಅತ್ಯಂತ ಕಡಿಮೆ ಅವಧಿನಲ್ಲಿ ಮಾಡಿ ಮುಗಿಸ್ಬೇಕು ಅಂತಂದರೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು, ಯಾವುದನ್ನು ಮೊದಲು ಮಾಡಬೇಕು, ಯಾವುದನ್ನು ನಂತರ ಮಾಡಬೇಕು ಅಂತ ತಿಳಿಸಿ ಹೇಳುವಂಥ ಟೆಕ್ನಿಕ್ಗಳಿಗೆ PERT ಅನಾಲಿಸಿಸ್ ಮತ್ತು CPM ಕ್ರಿಟಿಕಲ್ ಪಾತ್ ಮೆಥಡ್ ಟೆಕ್ನಿಕ್ಸ್ ಅಂತ ಕರಿತೀವಿ. ಇದು ಎಲ್ಲಿ ಜನ್ರೇಟ್ ಆಯಿತು ಅಂತ ಹೇಳಿದೆ? ಅಮೆರಿಕಾದಲ್ಲಿ 50 ಮತ್ತು 60 ದಶಕದಲ್ಲಿ ಪೊಲಾರಿಸ್ ಅನ್ನುವಂತಹ ಒಂದು ಕ್ಷಿಪಣಿ ಅಂದರೆ ಮಿಸೈಲ್ ಪ್ರಾಜೆಕ್ಟನ್ನು ಡೆವಲಪ್ ಮಾಡಲಿಕ್ಕೆ ಟೈಮಲ್ಲಿ ಇವೆರಡು ಮೆಥಡನ್ನು ಫಾಲೋ ಮಾಡಿದ್ರು ಅಂತ ಹೇಳಿಬಿಟ್ಟು. ಇದನ್ನು ಯಾರು ಮಾಡಿದ್ರು, ಹೇಗೆ ಮಾಡಿದ್ರು ಅಂತಂದರೆ ನೌಕಾಪಡೆ ಅಂತ ಏನು ಕರಿತೀವಿ ಅಮೆರಿಕದ USA ಆ ನೌಕಾಪಡೆಯವರು ಮತ್ತು ಪೋಲಾರಿಸ್ ಅನ್ನೋಂಥ ಪ್ರಾಜೆಕ್ಟನ್ನು ಏನು ಮಾಡ್ತಿದ್ರು, ಕೆಲವರು ಗುತ್ತಿಗೆದಾರರು ಅಂತಂದರೆ ಕಾಂಟ್ರಾಕ್ಟರ್ಸ್ ಅಂತ ಕರಿತೀವಿ. ಏಕೆಂದರೆ ದೊಡ್ಡ ಪ್ರಾಜೆಕ್ಟನ್ನು ಕೈ ಹಾಕಿದಾಗ ಎಲ್ಲರೂ ಒಬ್ಬರೇ ಎಲ್ಲನೂ ಕೆಲಸ ಮಾಡ್ಕೊಂಡು ಒದ್ದಾಡೋದಿಲ್ಲ. ಅವಾಗ ಏನು ಮಾಡ್ತಾರೆ, ಇಡೀ ವರ್ಕನ್ನು ಡಿವೈಡ್ ಮಾಡಿ ಒಂದಷ್ಟು ಜನಕ್ಕೆ ಕಾಂಟ್ರಾಕ್ಟ್ ಕೊಡ್ತಾರೆ. ಈ ಥರ ಸ್ಪೇರ್ ಪಾರ್ಟ್ ನೀನು ಕೊಡು, ಈ ಥರ ಸ್ಪೇರ್ ಪಾರ್ಟ್ ನೀನು ಡೆವಲಪ್ ಮಾಡು ಅಂತ ಹೇಳ್ಬಿಟ್ಟು. ಸೊ ಅಮೆರಿಕದವ್ರು ಮಾಡಿದ್ದು ಅದೇ ಕೆಲಸ. ಒಂದು ಕ್ಷಿಪಣಿ, ಒಂದು ಮಿಸೈಲ್ನ ಡೆವಲಪ್ ಮಾಡಬೇಕು ಅಂತಂದರೆ ಆ ಮಿಸೈಲ್ಗೆ ಸಾವಿರಾರು ಸ್ಪೇರ್ ಪಾರ್ಟ್ ಬೇಕಾಗುತ್ತೆ. ಆ ಸಾವಿರಾರು ಸ್ಪೇರ್ ಪಾರ್ಟ್ಗಳನ್ನ ಖುದ್ದು ನಾಸಾದವರೇ, ಖುದ್ದು ಮಿಲ್ಟ್ರಿಯವರೇ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಬದಲು ವೇರಿಯಸ್ ಕಾಂಟ್ರಾಕ್ಟರ್ಸ್, ಬೆಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಾಂಟ್ರಾಕ್ಟರ್ಸ್ಗೆ ಎಲ್ಲರಿಗೂ ಆ ಸ್ಪೇರ್ ಪಾರ್ಟ್ಗಳನ್ನ ಒಬ್ಬೊಬ್ರಿಗೂ ಒಂದೊಂದು ಸ್ಪೇರ್ ಪಾರ್ಟ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡಲಿಕ್ಕೆ ಕೊಟ್ಬಿಟ್ರು, ಕಾಂಟ್ರಾಕ್ಟನ್ನು ಕೊಟ್ಟರು. ಆ ಕಾಂಟ್ರಾಕ್ಟರ್ಗಳೇನು ಮಾಡಿದ್ರು, ಅವರು ಕನ್ಫ್ಯೂಷನ್ ಆಗಬಾರ್ದು, ಇಡೀ ಪ್ರಾಜೆಕ್ಟು ಕಡಿಮೆ ಅವಧಿನಲ್ಲಿ ಮುಗಿಬೇಕು ಅಂತಂದರೆ ಯಾರು ಯಾವ ಸ್ಪೇರ್ ಪಾರ್ಟನ್ನು ಯಾವಾಗ ಸಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ಆ 3,000 ಜನ ಕಾಂಟ್ರಾಕ್ಟರ್ಸ್ ಏನಿದ್ರು ಅದನ್ನು ವಿದಿನ್ ಟೈಮಲ್ಲಿ ಕಂಪ್ಲೀಟ್ ಮಾಡಲಿಕ್ಕೋಸ್ಕರ ಈ PERT ಅನಾಲಿಸಿಸನ್ನು ತೊಗೊಂಬಂದರು. ಪ್ರೋಗ್ರಾಮ್ ಎವ್ಯಾಲ್ಯೂಯೇಷನ್ ಆ್ಯಂಡ್ ರಿವ್ಯೂ ಟೆಕ್ನಿಕ್ಕನ್ನಂತ ತಂದಿದ್ದ ಮುಖ್ಯ ಉದ್ದೇಶ ಏನು, ಕಡಿಮೆ ಅವಧಿನಲ್ಲಿ ಆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಬೇಕು, ಅದಕ್ಕೆ ಯಾರ್ಯಾರು ಎಷ್ಟೆಷ್ಟು ಟೈಮ್ ಇರುತ್ತೆ ಅಂತ ತಿಳ್ಕೊಳ್ಬೇಕು, ಅದ್ರ ಪ್ರಕಾರ ಹೋಗಬೇಕು, ಪ್ರತಿಯೊಬ್ಬರು ಆ್ಯಕ್ಟಿವಿಟೀಸ್ನ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು. ಸೊ US ನೌಕಾಪಡೆ ಅನ್ನೋಂಥದ್ದು ಏನಿದೆ, ಸೊ 1957ರಲ್ಲಿ ಈ ಪೊಲಾರಿಸ್ ಪ್ರಾಜೆಕ್ಟಲ್ಲಿ ಮಿಸೈಲ್ ಪ್ರಾಜೆಕ್ಟ್ ಏನಿದೆ, ಅಟಾಮಿಕ್ ಮಿಸೈಲ್ ಪ್ರಾಜೆಕ್ಟು, ಅದನ್ನು ಜಲಾಂತರ್ಗಾಮಿ ಅಂತ ಕರಿತೀವಿ. ಜಲಾಂತರ್ಗಾಮಿ ಅಂತಂದರೆ ಅರ್ಥ ನೀರೊಳಗಡೆ ಸಂಚಾರ ಮಾಡುವಂಥ ಸಬ್ಮರೈನ್ಸ್ ಅಂತ ಕರಿತೀವಿ. ಆ ಸಬ್ಮರೈನ್ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಈ ಟೆಕ್ನಿಕ್ಕನ್ನು ಅಡಾಪ್ಟ್ ಮಾಡಿಕೊಂಡ್ರು ಅಂತ ಹೇಳ್ಬಿಟ್ಟು ಈ ಸ್ಲೈಡಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಏನು ಅಂತಂದರೆ ಇಡೀ PERT ಮತ್ತು CPM ಟೆಕ್ನಿಕಲ್ಲಿ ಇಡೀ ಪ್ರಾಜೆಕ್ಟನ್ನು ಡಿವೈಡ್ ಮಾಡಿಬಿಡ್ತಾರೆ. ಫಸ್ಟು ಇಂದಿಂದ ಕೆಲಸಗಳು ಅಂತ. ಈಗ ಎಲ್ಲ ಕೆಲಸ ಗುಡ್ಡೆ ಹಾಕೊಂಡು ಮಾಡಿದ್ರೆ ಕನ್ಫ್ಯೂಷನ್ ಆಗುತ್ತೆ. ಅದ್ರ ಬದಲು ಡಿವೈಡ್ ಮಾಡಿಬಿಟ್ರೆ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಅಥವಾ ಈ ಸ್ಟೇಜು, ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಇಂಥ ಡಿವೈಡ್ ಮಾಡಿ ಕೆಲಸ ಮಾಡ್ಕೊಳ್ಳೋದ್ರಿಂದ ಕನ್ಫ್ಯೂಷನ್ ಕಮ್ಮಿ ಆಗುತ್ತೆ, ಕೆಲಸ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು. ಈ PERT ಟೆಕ್ನಿಕಲ್ಲಿ ಏನು ಅಂತಂದರೆ 3 ರೀತಿ ಸಮಯಗಳನ್ನು ಗುರುತಿಸ್ತಾರೆ ಯಾವುದೇ ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡಲಿಕ್ಕೆ. ಆಪ್ಟಿಮಿಸ್ಟಿಕ್ ಟೈಮ್, ಪೆಸಿಮಿಸ್ಟಿಕ್ ಟೈಮ್ ಮತ್ತು ಮೋಸ್ಟ್ ಲೈಕ್ಲಿ ಟೈಮ್ ಅಂತ ಹೇಳ್ಬಿಟ್ಟು. ಆಪ್ಟಿಮಿಸ್ಟಿಕ್ ಟೈಮ್ ಅಂತಂದರೆ ಆಶಾದಾಯಕವಾಗಿ, ಪೆಸಿಮಿಸ್ಟಿಕ್ ಅಂತಂದರೆ ನಿರಾಶಾದಾಯಕವಾಗಿ, ಮೋಸ್ಟ್ ಲೈಕ್ಲಿ ಅಂತಂದರೆ ಅರ್ಥ, ಮೋಸ್ಟ್ ಲೈಕ್ಲಿ ಅಂತಂದರೆ ಎರಡರ ನಡುವೆ, ಆಪ್ಟಿಮಿಸ್ಟಿಕ್ಕು ಅಲ್ಲ ಪೆಸಿಮಿಸ್ಟಿಕ್ಕು ಅಲ್ಲ ಅಂತ ಕನ್ನಡದಲ್ಲಿ ಹೇಳೋದಾದರೆ, ಆಪ್ಟಿಮಿಸ್ಟಿಕ್ ಅಂತಂದರೆ ಒಂದು ಕೆಲಸನ ಎಷ್ಟು ಬೇಗನೆ ಮಾಡಬಹುದು ಅಂತ ಕಡಿಮೆ ದಿನಗಳ ಒಂದು ಅವಧಿಯನ್ನು ಕೋಟ್ ಮಾಡೋದು. ಏನೋ ಬಿಲ್ಡಿಂಗ್ ಅಂತ ಇಟ್ಕೊಳ್ಳಿಯಪ್ಪ, ಒಂದು ಬಿಲ್ಡಿಂಗ್ ಕಟ್ಟಬೇಕು ಆಯಿತಾ, ಫ್ಲೋರಿಂಗ್ ಕೆಲಸ ಆಗಬೇಕು. ಫ್ಲೋರಿಂಗ್ ಕೆಲಸನ ಮ್ಯಾಕ್ಸಿಮಮ್ ಅಂದರೆ ಎಷ್ಟು ದಿನ ತೊಗೋಬೋದು ರೀ ಅಂದರೆ 10 ದಿನ ಸಾಕು ಇಡೀ ಬಿಲ್ಡಿಂಗ್ನ ಫ್ಲೋರಿಂಗ್ ಮಾಡಿ ಮುಗಿಸೋಕ್ಕೆ ಅಂತ ಒಬ್ಬ ಕಾಂಟ್ರಾಕ್ಟ್ರು ಹೇಳ್ತಾನೆ ಅಂತ ಇಟ್ಕೊಳ್ಳಿ. ಅದನ್ನು ಆಪ್ಟಿಮಿಸ್ಟಿಕ್ ಟೈಮ್ ಅಂತ ಕರಿತೀವಿ. ಅವ್ನು ಹೇಳ್ತಾ ಇರೋದು ಎಷ್ಟು ಫಾಸ್ಟಾಗಿ ಮಾಡಿದ್ರೆ 10 ಡೇಸ್ ಸಾಕಾಗುತ್ತೆ ಅಂತ ಅವನು ಟೈಮ್ ಲಿಮಿಟ್ ಹೇಳ್ತಿದ್ದಾನೆ. ಪೆಸಿಮಿಸ್ಟಿಕ್ ಟೈಮ್ ಅಂತಂದ್ರೆ ಏನು? ಪೆಸಿಮಿಸ್ಟಿಕ್ ಟೈಮ್ ಅಂದರೆ ವರ್ಸ್ಟ್ ಕೇಸು. ಏನು, ವರ್ಕರ್ಸ್ ಕೈ ಕೊಡ್ಬೋದು, ಪವರ್ ಇಲ್ಲದೆ ಇರ್ಬೋದು, ಟೈಲ್ಸ್ಗಳು ನಿಮ್ಗೆ ಅಂದ್ಕೊಂಡೆ ಟೈಮ್ಗೆ ಬಂದು ತಲುಪದೇ ಇರ್ಬೋದು. ವರ್ಸ್ಟ್ ಕೇಸಲ್ಲಿ 10 ದಿನ ಅಲ್ಲ 15 ದಿನ ತಗಲಬಹುದು ಅಂತ ಹೇಳ್ಬಿಟ್ಟು. ಸೊ ನೀವು 2 ಡೇಟ್ ಕೊಟ್ರಿ, ಒಂದು ಸಕಾರಾತ್ಮಕವಾಗಿ ಆಶಾದಾಯಕವಾಗಿ ಹೇಳಿದ್ರಿ,
ಎಲ್ಲ ರೆಡಿ ಇದ್ದರೆ 10 ದಿನದೊಳಗೆ ಮ್ಯಾಕ್ಸಿಮಮ್ ಮಾಡ್ಬೋದು. ಇನ್ನೊಂದು ಏನು ಹೇಳಿದ್ರೆ ಪೆಸಿಮಿಸ್ಟಿಕ್, ಅಂದರೆ ಅಯ್ಯೋ ಈ ತೊಂದರೆ ಆಗ್ಬೋದು, ಅದು ತೊಂದರೆ ಆಗ್ಬೋದು ಅಂತ ಹೇಳ್ಬಿಟ್ಟು 15 ದಿನಗಳ ಒಂದು ಟೈಮ್ ಲಿಮಿಟನ್ನು ಹೇಳಿದ್ರಿ. ಅದನ್ನ ಪೆಸಿಮಿಸ್ಟಿಕ್ ಟೈಮ್ ಅಂತ ಕರಿತೀವಿ, ನಿರಾಶಾದಾಯಕವಾದಂಥ ಸಮಯ ಅಂತ ಕರಿತೀವಿ. ಮೂರನೇದೇನು ಇನ್ ಬಿಟ್ವೀನ್, ಅಂದರೆ ಮೋಸ್ಟ್ ಲೈಕ್ಲಿ ಟೈಮ್. ಇಲ್ಲೇ 10 ದಿನವೂ ಅಲ್ಲ, ಇಲ್ಲ 15 ದಿನವೂ ಅಲ್ಲ, ಅದ್ರ ಮಧ್ಯೆ 12 ದಿನ ಎಲ್ಲ ಲೆಕ್ಕಕ್ಕೆ ತೊಗೊಂಡ್ರೂ 12 ದಿನದೊಳಗೆ ಈ ಟೈಲ್ಸ್ಗೆ ಫ್ಲೋರಿಂಗಿಗೆ ಟೈಲ್ಸಿನ ಹಾಕುವಂಥ ಕೆಲಸ ಕಂಪ್ಲೀಟ್ ಮಾಡಬಹುದು ಟಾಸ್ಕ್ 1ಗೆ ಅಂತ ಹೇಳುವಂಥದ್ದು ಇದೆಯಲ್ಲ, ಇದನ್ನು ನಾವೇನಂತ ಕರಿತೀವಿ, ಪ್ರೋಗ್ರಾಮ್ ಎವ್ಯಾಲ್ಯೂಯೇಷನ್ ರಿವ್ಯೂ ಟೆಕ್ನಿಕ್ ಅಂತ ಕರಿತೀವಿ. ಸೊ ಈ ರೀತಿ ಅದು ಫ್ಲೋರಿಂಗ್ ಇರ್ಬೋದು, ಒಂದು ಲೈಟಿಂಗ್ ಅರೇಂಜ್ಮೆಂಟ್ಗೆ ಇರ್ಬೋದು, ಒಂದು ಬೇಸ್ಮೆಂಟ್ ಹಾಕ್ಲಿಕ್ಕೆ ಇರ್ಬೋದು, ತಾರಸಿ ಹಾಕ್ಲಿಕ್ಕೆ ಇರ್ಬೋದು, ಅದನ್ನು ಟಾಸ್ಕ್ 1 ಟಾಸ್ಕ್ 2 ಟಾಸ್ಕ್ 3 ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡ್ಕೊಳ್ಳೋದು. ಒಂದೊಂದು ಟಾಸ್ಕ್ಗೂ ಮಿನಿಮಮ್ ಟೈಮ್ ಎಷ್ಟು ಬೇಕಾಗಬಹುದು, ಮ್ಯಾಕ್ಸಿಮಮ್ ಟೈಮ್ ಏನು ಬೇಕಾಗಬಹುದು ಅಂತ ಹಾಕ್ಕೊಳ್ಳೋದು. ಇನ್ ಬಿಟ್ವೀನ್ ಮೋಸ್ಟ್ ಲೈಕ್ಲಿ ಟೈಮ್, ಅದು ಎರಡರ ನಡುವೆ, ಈಗ ಇಲ್ಲೇ ನೀವು ಸ್ಲೈಡಲ್ಲಿ ನೋಡ್ಬೋದು, ಟಾಸ್ಕ್ ಏನು ಹೇಳ್ತಾನೆ, ಆಪ್ಟಿಮಿಸ್ಟಿಕ್ 2 ವಾರ ಬೇಕಾಗುತ್ತೆ ಅಂತ ಹೇಳ್ತಾರೆ. ಆಪ್ಟಿಮಿಸ್ಟಿಕ್ ಅಂದರೆ ತುಂಬ ಫಾಸ್ಟಾಗಿ ಮಾಡಿಬಿಟ್ರೆ ಏನೂ ಪ್ರಾಬ್ಲಮ್ ಇಲ್ಲದೆ. ಪೆಸಿಮಿಸ್ಟಿಕ್ ಟೈಮ್ ನೋಡಿ 3rd ಕಾಲಮ್, ಅದು 4th ಕಾಲಮಲ್ಲಿ ನೋಡಿ 5 ವೀಕ್ಸ್ ಅಂತಿದೆ. ಅಂದರೆ 2 ವೀಕ್ 2 ವಾರ ಅನ್ನುವಂಥದ್ದು ಪೆಸಿಮಿಸ್ಟ್, ಆಶಾದಾಯಕವಾಗಿ ಹೇಳ್ತಾ ಇದ್ದೀನಿ, ಎಲ್ಲ ರೆಡಿ ಇದ್ದರೆ ಮಾಡ್ಬೋದು ಅಂತ. ಪೆಸಿಮಿಸ್ಟಿಕ್ ಏನೋ ಇಲ್ಲ ರೀ, ಆ ಪ್ರಾಬ್ಲಮ್ ಬರುತ್ತೆ, ಈ ಪ್ರಾಬ್ಲಮ್ ಬರುತ್ತೆ, ಅದಕ್ಕೆ 5 ವಾರ ಬೇಕೇ ಬೇಕು ಅಂತ ಹೇಳುವಂಥದ್ದು. ಆದರೆ ಏನು, ಒಂದು ಪ್ರಾಜೆಕ್ಟ್ ಬೇಗ ಕಂಪ್ಲೀಟ್ ಆಗಬೇಕು ಅಂದರೆ ನೀವು ಆಪ್ಟಿಮಿಸ್ಟಿಕ್ ಆಗೂ ಇರೋಕ್ಕಾಗಲ್ಲ, ಹಂಗಂತೇಳಿ ಏನೂ ಪ್ರಾಬ್ಲಮೇ ಬರಲ್ಲ ಅಂತ ಹೇಳ್ಕೊಳಕ್ಕಾಗಲ್ಲ. ಹಂಗಂತ ತೀರ ಪೆಸಿಮಿಸ್ಟಾಗಿ ಇರೋ ನಿರಾಶಾದಾಯಕವಾಗಿ ಕೂಡ ನಾವು ಗೋಲ್ಗಳನ್ನ ಇಟ್ಕೊಳ್ಳೋ ಅಗತ್ಯ ಇಲ್ಲ. ಅದ್ರ ಮಧ್ಯೆ ಮೋಸ್ಟ್ ಲೈಕ್ಲಿ ನೋಡಿ, ಅಲ್ಲಿ ಟಾಸ್ಕ್ ಹೇಗೆ 4 ವಾರದಲ್ಲಿ ಕಂಪ್ಲೀಟ್ ಮಾಡ್ಬೋದು ಅಂತಿದೆ. ದಟ್ ಈಸ್ ಮೋಸ್ಟ್ ರಿಯಲಿಸ್ಟಿಕ್ ಅಂತ ಹೇಳ್ಬೋದು, ವಾಸ್ತವವಾದಂಥ ಒಂದು ಗುರಿ ಅಂತ ಹೇಳ್ಬೋದು. ಆ ರೀತಿ ಪ್ರತಿ ಟಾಸ್ಕ್ಗೂ ಹಾಕ್ಕೊಂಡು ಬರುವಂಥದ್ದನ್ನು ಕ್ರಿಟಿಕಲ್ ಪಾತ್ ಮೆಥಡ್ ಅಂತ ಕರಿತೀವಿ. ನೀವು ಕೆಳಗಡೆ ನೋಡ್ಬೋದು ಡಯಾಗ್ರಾಮು, ಅಲ್ಲಿ ಕೆಲಸ ಸ್ಟಾರ್ಟ್ ಅಂತಿದೆ. ಸ್ಟಾರ್ಟ್ ಮಾಡಿದ್ರೆ 1 ಡೇನಲ್ಲಿ ಒಂದು ಕೆಲಸ, ಮೊದಲನೇ ಕೆಲಸ, 2ನೇ ಕೆಲಸ, ಆ 1 ಡೇ ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ಸ್ಟೇಜು 2 ದಿನ ಬೇಕು, ಅದರ ನೆಕ್ಸ್ಟ್ ಸ್ಟೇಜ್ ಕಂಪ್ಲೀಟ್ ಆದ ತಕ್ಷಣ ಆ 2ನೇ ಕೆಲಸ ಕಂಪ್ಲೀಟ್ ಆದ ತಕ್ಷಣ 3ನೇ ಕೆಲಸ ಬರುವಂಥದ್ದು. ಈ ರೀತಿ ಯಾರ್ಯಾರು ಯಾವ ಟೈಮಲ್ಲಿ ಮಾಡೋದು ಅಂತ ಇದನ್ನು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಇದನ್ನು ಅಳವಡಿಸ್ಕೊಳ್ತಾರೆ. ಈಗ ಅಮೆರಿಕದ ಕೇಸ್ ಆಯಿತು, ಸರ್ ಇದು ಬಿಸ್ನೆಸ್ಗೆ ಯಾಕೆ ಬಂತು ಅಂದರೆ, ಅಂಥ ದೊಡ್ಡ ಪ್ರಾಜೆಕ್ಟ್ನೇ, ಅಂಥ ಸಬ್ಮೆರೈನ್ ಒಂದು ಮಿಸೈಲ್ ಪ್ರಾಜೆಕ್ಟನ್ನೇ ವಿತಿನ್ ರಷ್ಯಾಗಿಂತ 2 ವರ್ಷ ಮುಂಚೆನೇ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿಬಿಟ್ರು, ಸಕ್ಸಸ್ ಆಗಿಬಿಟ್ರು. ಅಮೆರಿಕದ ಪ್ರತಿಷ್ಠೆ ಹೆಚ್ಚಾಗೋಯ್ತು. ಅದಕ್ಕೆ ಕಾರಣ ಆಗಿದ್ದೇನು ಅಂದರೆ ಈ PERT ಮತ್ತು CPM ಟೆಕ್ನಿಕ್ ಅಂತ ಹೇಳ್ಬಿಟ್ಟು ಇದರ ಸಕ್ಸಸ್ ಕಂಡಿದ್ದರಿಂದ ಏನು ಮಾಡಿದ್ರು, ಇದನ್ನು ಯಾಕೆ ಬಿಸ್ನೆಸ್ಗೆ ಅಳವಡಿಸ್ಕೊಳ್ಬಾರ್ದು, ದೊಡ್ಡ ದೊಡ್ಡ ಬಿಸ್ನೆಸ್ ಕಂಪ್ನಿಗಳು ಈ ಟೆಕ್ನಿಕ್ ನಾವು ಯಾಕೆ ಅಳವಡಿಸ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಈ ಟೆಕ್ನಿಕ್ನ ಫಾಲೋ ಮಾಡಲಿಕ್ಕೆ ಟ್ರೈ ಮಾಡಿದ್ರು. ಅದರಿಂದ ಅವರು ತಮ್ಮ ಗುರಿಗಳನ್ನು ಏನಿತ್ತು ಬಿಸ್ನೆಸ್ಸಲ್ಲಿ ಬಹಳ ಬೇಗ ರೀಚ್ ಆಗಲಿಕ್ಕೆ ಅವ್ರಿಗೆ ಹೆಲ್ಪ್ ಆಯಿತು ಅಂತ ಹೇಳ್ಬಿಟ್ಟು. ಈಗ PERT ಟೆಕ್ನಿಕನ್ನು ನೋಡಿದ್ವಿ. ಈಗ CPM ಟೆಕ್ನಿಕ್ಗೆ ಬರೋಣ. ಈ CPM ಟೆಕ್ನಿಕ್ ಅಂದರೆ ಕ್ರಿಟಿಕಲ್ ಪಾತ್ ಮೆಥಡ್ ಅಂತ ಕರಿತೀವಿ. ಕ್ರಿಟಿಕಲ್ ಪಾತ್ ಮೆಥಡ್ ನಾನು ನಿಮ್ಗೆ ಮೊದಲೇ ಹೇಳಿದೆ, ಅಮೆರಿಕಾದಲ್ಲಿ 1957ರಲ್ಲಿ ಒಂದು ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿದ್ರು ಈ 2 ಟೆಕ್ನಿಕ್ಗಳನ್ನ ಅಳವಡಿಸ್ಕೊಂಡು. ಅದೇ ಟೈಮಲ್ಲಿ ಈ ಕ್ರಿಟಿಕಲ್ ಪಾತ್ ಮೆಥಡ್ ಕೂಡ ಬಂತು. ಆ ಪೊಲಾರಿಸ್ ಮಿಸೈಲ್ ಪ್ರಾಜೆಕ್ಟ್ ಏನು ಸಬ್ಮೆರೈನ್ ಪ್ರಾಜೆಕ್ಟ್ ಇತ್ತು, ಅದೇ ಟೈಮಲ್ಲಿ ಇದು ಕೂಡ ಬಂತು. ಇದು ಏನು ಮಾಡುತ್ತೆ, ಇದನ್ನು ಬಹಳ ಮುಖ್ಯವಾಗಿ ಯಾವುದಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಇದರಿಂದ ಏನು ಅಂತಂದರೆ, ಇದನ್ನು ಅಮೆರಿಕಾದಲ್ಲಿ ಡ್ಯೂಪಾಯಿಂಟ್ ಕಂಪನಿ ಅಂತ ಒಂದು ಕಂಪನಿ ಇತ್ತು. ಅಲ್ಲಿ ಈ ಕಂಪನಿ ಇಂಜಿನಿಯರ್ಸು ಈ ಕ್ರಿಟಿಕಲ್ ಪಾತ್ ಮೆಥಡನ್ನು ಅವರು ಫಸ್ಟ್ ಟೈಮ್ಗೆ ಇದನ್ನು ಮಾಡಿದ್ರು. ನಾನು ಮೊದಲೇ ಹೇಳಿದೆ, ಮಿಸೈಲ್ ಪ್ರಾಜೆಕ್ಟ್ ಇವರೆಲ್ಲ ಇನ್ವಾಲ್ವ್ ಆಗಿದ್ದರು, ಸಪ್ಲೈಯರ್ ಕಾಂಟ್ರಾಕ್ಟರ್ ಕಂಪ್ನಿಗಳೆಲ್ಲ, ಅವರು ಇದನ್ನು ಅಳವಡಿಸಿದ್ರು ಅಂತ ಹೇಳ್ಬಿಟ್ಟು. ಯಾವಾಗ PERT ಟೆಕ್ನಿಕ್ ಒಂದು ಸಕ್ಸಸ್ ಆಯಿತು, ಈ PERT ಟೆಕ್ನಿಕ್ಕು CPM ಟೆಕ್ನಿಕ್ಕನ್ನು ಹುಟ್ಟಾಕಲಿಕ್ಕೆ ಒಂದು ಕಾರಣ ಆಯಿತು ಅಂತ ಹೇಳ್ಬೋದು. ಎರಡರ ಉದ್ದೇಶ ಬಹಳ ಸಿಂಪಲ್. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ನಿಗದಿತವಾದ ಸಮಯದಲ್ಲಿ ಕಡಿಮೆ ವೆಚ್ಚದಲ್ಲಿ ಮಾಡಿ ಮುಗಿಸ್ಲಿಕ್ಕೆ, ಮತ್ತು ಒಂದು ಬ್ಯೂಟಿಫುಲ್ ನೆಟ್ವರ್ಕನ್ನು ಕ್ರಿಯೇಟ್ ಮಾಡಲಿಕ್ಕೆ, ಯಾವ ಕೆಲಸ ಆದಮೇಲೆ ಯಾವ ಕೆಲಸ, ಯಾವ ಕೆಲಸ ಆದಮೇಲೆ ಯಾವ ಕೆಲಸ ಅಂತ ಗುರುತಿಸಿ ಮಾಡಲಿಕ್ಕೆ ಹೆಲ್ಪ್ ಆಗುವಂಥ ಟೆಕ್ನಿಕ್ಕನ್ನು ನಾವು PERT ಮತ್ತು CPM ಟೆಕ್ನಿಕ್ ಅಂತ ಹೇಳ್ತೀವಿ. ಈ PERT ಟೆಕ್ನಿಕ್ಗೂ CPM ಟೆಕ್ನಿಕ್ಗೂ ಬಹಳ ಮುಖ್ಯವಾದಂಥ ಒಂದು ವ್ಯತ್ಯಾಸ ಏನು ಅಂತಂದರೆ, PERT ಟೆಕ್ನಿಕಲ್ಲಿ ಟೈಮಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಟ್ಟಿದ್ವಿ, ಯಾವ ಕೆಲಸ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ವಿ. ಈ CPM ಕ್ರಿಟಿಕಲ್ ಪಾತ್ ಮೆಥಡಲ್ಲಿ ಅದಕ್ಕೆ ಎಷ್ಟು ವೆಚ್ಚ ತಗಲುತ್ತೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಏನು ಮಾಡ್ತೀವಿ, ಅದನ್ನು ಲೆಕ್ಕ ಹಾಕ್ತೀವಿ. ಮತ್ತು ಈ ಪ್ರಾಜೆಕ್ಟಲ್ಲಿ ಏನು ಅಂತಂದರೆ, ಪ್ರಾಜೆಕ್ಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಇದ್ರ ಬಗ್ಗೆ ಕೂಡ ಅತ್ಯಂತ ನಿಖರವಾಗಿ ಹೇಳಬಹುದು ಅಂತ ಹೇಳ್ಬೋದು. ಸೊ ಕ್ರಿಟಿಕಲ್ ಪಾತ್ ಮೆಥಡ್ ಇಟ್ ಈಸ್ ಯೂಸ್ ಟು ಎಸ್ಟಿಮೇಟ್ ದ ಮಿನಿಮಮ್ ಪ್ರಾಜೆಕ್ಟ್ ಡ್ಯೂರೇಷನ್. ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಮಿನಿಮಮ್ ಟೈಮ್ ಬೇಕು ಅದನ್ನು ಮಾಡಿಕೊಡುತ್ತೆ. ಮತ್ತು ಶೆಡ್ಯೂಲಿಂಗ್, ಎಲ್ಲಿ ಪ್ರಾರಂಭ ಮಾಡಬೇಕು, ಸೈಮಲ್ಟೇನಿಯಸ್ಸಾಗಿ ಯಾವ ವರ್ಕ್ ಸ್ಟಾರ್ಟ್ ಆಗಬೇಕು, ಯಾವಾಗ ಫಿನಿಷ್ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಇದು ಅತ್ಯಂತ
ತುಂಬ ಈಸಿಯಾಗಿ ಅದು ಲೊಕೇಟ್ ಮಾಡಿ ಕೊಡ್ತಾರೆ. ಇದರಿಂದಾಗಿ ಏನಾಗುತ್ತೆ, ಸಮಯ ಉಳಿಯುತ್ತೆ, ರಿಸೋರ್ಸ್ ವೇಸ್ಟ್ ಆಗೋದಂಥದ್ದು ಉಳಿಯುತ್ತೆ, ವಿದಿನ್ ಟೈಮಲ್ಲಿ ನಾವು ಪ್ರಾಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡಬಹುದು ಅಂತ ಹೇಳ್ಬಿಟ್ಟು. ಆದರೆ ಒಂದು ತಿಳ್ಕೊಳ್ಳಿ, ಈ ಕ್ರಿಟಿಕಲ್ ಪಾತ್ ಮೆಥಡ್ ಏನಿದೆ ಅಥವಾ PERT ಟೆಕ್ನಿಕ್ ಏನಿದೆ, ಇವೆಲ್ಲವೂ ಕೂಡ ಒನ್ ಟೈಮ್ ಪ್ರಾಜೆಕ್ಟ್. ಅಂದರೆ ಅಪಾರ್ಟ್ಮೆಂಟ್ ಕಟ್ಟೋಕ್ಕಿರ್ಬೋದು, ಬಿಲ್ಡಿಂಗ್ ಇರ್ಬೋದು, ಬ್ರಿಡ್ಜಸ್ ಇರ್ಬೋದು, ಇವೆಲ್ಲ ಎಷ್ಟು ಸರಿ ಕಟ್ತೀವಿ, ಒಂದೊಂದೇ ಸರಿ. ಈ ಬೃಹತ್ ಪ್ರಾಜೆಕ್ಟ್ಗಳನ್ನು ಒಂದು ಸಾರಿ ಮಾತ್ರ ಮಾಡಿ ಮುಗಿಸುವಂಥ ಪ್ರಾಜೆಕ್ಟ್ಗಳಿಗೆ ಇದು ಅತ್ಯಂತ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಟೈಮ್ ಎಷ್ಟಾಗುತ್ತೆ, ವೆಚ್ಚ ಎಷ್ಟಾಗುತ್ತೆ, ಎರಡನ್ನೂ ಕೂಡ ಲೆಕ್ಕಾಚಾರ ಮಾಡಿ ಹೇಳುವಂಥದ್ದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ PERT ಮತ್ತು CPM ಟೆಕ್ನಿಕ್ಸು ಅಮೆರಿಕಾದಲ್ಲಿ ತುಂಬ ಹ್ಯೂಜ್ ಸಕ್ಸಸ್ಸನ್ನು ಕಾಣ್ತು. ಪ್ರಪಂಚದಾದ್ಯಂತ ಈ ಎರಡೂ ಟೆಕ್ನಿಕ್ಗಳನ್ನು ಬೃಹತ್ ಪ್ರಾಜೆಕ್ಟ್ಗಳು ಎಲ್ಲೆಲ್ಲಿ ಅಂಡರ್ಟೇಕ್ ಮಾಡ್ತಾರೆ ಕಂಪ್ನಿಗಳು, ಅಲ್ಲಿ ಇದನ್ನು ಬಳಸಲಿಕ್ಕೆ ಪ್ರಯತ್ನವನ್ನು ಪಟ್ಟರು ಅಂತ ಹೇಳ್ಬಿಟ್ಟು. ಇದನ್ನು PERT ಮತ್ತು CPM ಟೆಕ್ನಿಕನ್ನು ಹೇಗೆ ಮಾಡೋದು, ಅದಕ್ಕಿರುವಂಥ ಸ್ಟೆಪ್ಸ್ ಏನು ಅಂತ ನೋಡೋದಾದರೆ, ಫಸ್ಟ್ ಥಿಂಗ್ ಈಸ್ ವೆರಿ ಸಿಂಪಲ್. ಒಂದು ದೊಡ್ಡ ಪ್ರಾಜೆಕ್ಟಲ್ಲಿ ಫಸ್ಟ್ ಮಾಡಬೇಕಾದ ಕೆಲಸ, ಫಸ್ಟ್ ಸ್ಟೆಪ್ ಏನು ಅಂತಂದರೆ ಚಟುವಟಿಕೆಗಳನ್ನು ಗುರುತಿಸೋದು. ಅಂದರೆ ಏನು, ಐಡೆಂಟಿಫೈ ದ ಆ್ಯಕ್ಟಿವಿಟೀಸ್. ಅಲ್ಲಿ ಯಾವ ರೀತಿಯಿಂದ ಆ್ಯಕ್ಟಿವಿಟೀಸ್ ಇದೆ. ಫಾರ್ ಎಕ್ಸಾಂಪಲ್, ಒಂದು ಅಪಾರ್ಟ್ಮೆಂಟ್ ಅಂತ ಇಟ್ಕೊಳ್ಳಿ. ಅಪಾರ್ಟ್ಮೆಂಟಲ್ಲಿ ಮೇನ್ ಕೆಲಸ ಏನೇನಿದೆ, ಒಂದು ಜಾಗ ಇದೆ, ಆ ಜಾಗದಲ್ಲಿ ಅಪಾರ್ಟ್ಮೆಂಟ್ ಕಟ್ಟಬೇಕು ಅಂತಂದರೆ ನೀವು ಮೊದಲು ಬೇಸ್ಮೆಂಟ್ ವರ್ಕನ್ನು ಡಿವೈಡ್ ಮಾಡ್ಕೋಬೇಕು. ಬೇಸ್ಮೆಂಟ್ ವರ್ಕು, ಗೋಡೆ ಕೆಲಸ, ತಾರಸಿ ಹಾಕೋ ಕೆಲಸ, ದೆನ್ ಗಾರೆ ಕೆಲಸ ಮತ್ತು ಎಲೆಕ್ಟ್ರಿಕ್ ಕೆಲಸ, ಈ ರೀತಿ ಇಂಪಾರ್ಟೆಂಟ್ ಒಂದು 5-6 ಕೆಲಸಗಳನ್ನು ನೀವು ಲಿಸ್ಟ್ ಔಟ್ ಮಾಡ್ಕೋಬೇಕು. ಆ ಲಿಸ್ಟ್ ಔಟ್ ಮಾಡಿಕೊಂಡು ಅದನ್ನು ಅರೇಂಜ್ ಮಾಡಬೇಕು. ಯಾವ ಕೆಲಸ ಆದಮೇಲೆ ಅದು ಸೀಕ್ವೆನ್ಷಿಯಲ್ ಆರ್ಡರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಮೊದಲು ಬೇಸ್ಮೆಂಟ್ ಹಾಕಬೇಕು, ಆಮೇಲೆ ತಾರಸಿ ಹಾಕಬೇಕು. ಮೊದಲು ತಾರಸಿ ಹಾಕ್ಬಿಡ್ತೀನಿ, ನನಗೆ ಟೈಮ್ ಇದೆ ಅಂತ ಹೇಳಿದ್ರೆ ಆಗೋದಿಲ್ಲ. ಮೊದಲು ಬೇಸ್ಮೆಂಟ್ ಹಾಕಬೇಕು, ಆಮೇಲೆ ಗೋಡೆ ಹಾಕಬೇಕು, ಗೋಡೆ ಆದಮೇಲೆ ಅದ್ರ ಮೇಲೆ ಪಿಲ್ಲರ್ಗಳನ್ನ ಹಾಕಿ ತಾರಸಿ ಹಾಕಿ ಫಿನಿಷ್ ಮಾಡ್ತಾ ಬರಬೇಕು. ಸೊ ಅರೇಂಜ್ಮೆಂಟ್ ಆಫ್ ಆ್ಯಕ್ಟಿವಿಟೀಸನ್ನೇ ಸೀಕ್ವೆನ್ಷಿಯಲ್ ಆರ್ಡರ್ನಲ್ಲಿ ಮಾಡ್ಕೋಬೇಕು. ಅದೇ ರೀತಿ ಎಸ್ಟಿಮೇಷನ್ ಆಫ್ ದ ಡ್ಯೂರೇಷನ್ ಆಫ್ ದ ಆ್ಯಕ್ಟಿವಿಟೀಸ್. ಒಂದು ಆ್ಯಕ್ಟಿವಿಟೀಸ್ಗೂ ಇನ್ನೊಂದು ಆ್ಯಕ್ಟಿವಿಟೀಸ್ಗೂ ಏನು ಟೈಮ್ ಡ್ಯೂರೇಷನ್ ಇದೆ ಅನ್ನೋದ್ರ ಬಗ್ಗೆ ನಾವು ಒಂದಷ್ಟು ಚಟುವಟಿಕೆಗಳನ್ನು ಮುನ್ನಂದಾಜಿಸಬೇಕು, ಅಂದರೆ ಮುಂಚಿತವಾಗಿ ಎಸ್ಟಿಮೇಟ್ ಮಾಡಬೇಕು. 4ನೇದೇನು, ಡಿಟರ್ಮೈನ್ ದ ಕ್ರಿಟಿಕಲ್ ಪಾತ್. ಕ್ರಿಟಿಕಲ್ ಪಾತ್ ಅಂತಂದರೆ ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆ ಕನೆಕ್ಟಿಂಗ್ ಲಿಂಕ್ಸ್ ಇರುತ್ತಲ್ಲ, ಒಂದು ಸ್ಟೇಜ್ಗೂ ಇನ್ನೊಂದು ಸ್ಟೇಜ್ಗೂ, ಒಂದು ವರ್ಕ್ಗೂ ಇನ್ನೊಂದು ವರ್ಕ್ಗೂ, ಅದೇನು ಅನ್ನೋದ್ರ ಬಗ್ಗೆ ನೋಡುವಂಥದ್ದು. ದೆನ್ ನೆಕ್ಸ್ಟ್ 5th ಒನ್ ಏನು ಅಂತಂದರೆ ಕಂಟ್ರೋಲಿಂಗ್ ದ ಪ್ರಾಜೆಕ್ಟ್. ಇಡೀ ಪ್ರಾಜೆಕ್ಟನ್ನು ನಿಯಂತ್ರಣ ಮಾಡಬೇಕು. ಅಂದರೆ ನಾವು ಅಂದ್ಕೊಂಡಿದ್ದ ಪ್ರಕಾರ ಹೋಗ್ತಿದ್ಯಾ, ಏನು ಏನೋ ತೊಂದರೆ ಇದೆಯಾ ಅನ್ನೋದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಕಂಟ್ರೋಲಿಂಗ್ ದ ಪ್ರಾಜೆಕ್ಟ್, ನಿಯಂತ್ರಿಸೋದು ಅಂತ ಕರಿತೀವಿ ಅಂತ ಹೇಳ್ತೀವಿ. ಸೊ ಇಷ್ಟನ್ನು ಒಂದು ಡ್ರಾಯಿಂಗ್ ಹಾಕ್ಕೋಬೇಕು. ನಾನು ಮೊದಲೇ ಹೇಳಿದೆ, PERTಲ್ಲಿ ಇದನ್ನು ಡ್ರಾಯಿಂಗ್ ಹಾಕಿದ್ವಿ, ಯಾವ ಕೆಲಸ ಏನು ಅಂತ ಎಷ್ಟು ಅಂತ ಹೇಳ್ಬಿಟ್ಟು. ಅದೇ ಥರ ಕ್ರಿಟಿಕಲ್ ಪಾತ್ ಮೆಥಡಲ್ಲೂ ಕೂಡ ಡ್ರಾಯಿಂಗನ್ನು ಬಳಸಿ ನಾವು ಟೆಕ್ನಿಕನ್ನು ಅಡಾಪ್ಟ್ ಮಾಡ್ಕೊಳ್ತೀವಿ. ಯಾವ ಕೆಲಸಕ್ಕೆ ಎಷ್ಟು ದಿನ ಬೇಕು, ಏನು ಅಂತ ಹೇಳ್ಬಿಟ್ಟು. ಸೊ ಇವೆರಡು ಕ್ರಿಟಿಕಲ್ ಪಾತ್ ಮೆಥಡ್ ಮತ್ತು CPM ಟೆಕ್ನಿಕ್, ಇವೆರಡು ಮಾಡರ್ನ್ ಟೆಕ್ನಿಕ್ಸ್ ಆಫ್ ಕಂಟ್ರೋಲಿಂಗು. ಇವೆರಡು ತುಂಬ ಅಡ್ವಾಂಟೇಜಸ್ ಇದೆ, ಆಯಿತಾ. ಸೊ ಅಡ್ವಾಂಟೇಜಸ್ ನಾವು ಮೊದಲೇ ಹೇಳಿದಾಗೆ ಮ್ಯಾನೇಜರ್ಸ್ಗೆ ತುಂಬ ಅನುಕೂಲ ಆಗುತ್ತೆ. ಏನು ಅನುಕೂಲ ಆಗುತ್ತೆ, PERT ಮತ್ತು CPM ಟೆಕ್ನಿಕ್ ಬಳಸೋದ್ರಿಂದ ಸಮಯ ಉಳಿತಾಯ ಆಗುತ್ತೆ, ವೆಚ್ಚ ಉಳಿತಾಯ ಆಗುತ್ತೆ, ಕ್ಲಾರಿಟಿ ಇರುತ್ತೆ. ಯಾವ ಕೆಲಸ ಸೀಕ್ವೆನ್ಷಿಯಲ್ ಆರ್ಡರ್, ಯಾವ ಕೆಲಸ ಆದಮೇಲೆ ಯಾವುದು, ಯಾವ ಕೆಲಸ ಆದಮೇಲೆ ಇರುತ್ತೆ, ಕಂಪ್ಯಾರಿಷನ್ ಮಾಡ್ಬೋದು, ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡ್ಬೋದು, ಮತ್ತು ವಿತಿನ್ ಟೈಮಲ್ಲಿ ಮಾಡಿ ಬೇರೆ ಪ್ರಾಜೆಕ್ಟ್ಗೆ ಹೋಗಬಹುದು. ಇದೆಲ್ಲ ಅಡ್ವಾಂಟೇಜಸ್ಸು. ಹಾಗಾದರೆ ಏನು ಲಿಮಿಟೇಷನ್ಸೇ ಇಲ್ವಾ ಅಂತ ನಾವು ನೋಡೋದಾದರೆ, ಖಂಡಿತ PERT ಮತ್ತು CPM ಕೆಲವು ಲಿಮಿಟೇಷನ್ಸ್ ಇದೆ. ಏನು ಅಂತಂದರೆ, ಕಂಟಿನ್ಯೂಸ್ ಪ್ರಾಜೆಕ್ಟ್ಸ್ಗೆ ಇದು ಹೆಲ್ಪ್ ಆಗೋಲ್ಲ. ಅಂದರೆ ಕೆಲವು ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್ ಆಫ್ ಚೇರ್ಸ್, ಕಂಪ್ಯೂಟರ್ಸ್, ಇವು ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ. ಕಂಟಿನ್ಯೂಸ್ ಆಗಿ ಮಾಡುವಂಥ ಪ್ರಾಜೆಕ್ಟ್ಗಳಿಗೆ PERT ಮತ್ತು CPM ಟೆಕ್ನಿಕ್ಸು ಅಷ್ಟೊಂದು ಹೆಲ್ಪ್ ಮಾಡೋದಿಲ್ಲ. ಒನ್ ಟೈಮ್ ಪ್ರಾಜೆಕ್ಟ್ಗಾದರೆ ಸೂಕ್ತ. ಅಂದರೆ ರೋಡು, ಅಪಾರ್ಟ್ಮೆಂಟು, ಬ್ರಿಡ್ಜಸ್ಸು, ಇದಕ್ಕೆಲ್ಲ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಹುದು. ಇದು ಭಾಳ ಪ್ರಮುಖವಾದಂಥದ್ದು. ಸೊ ಅದು ಬಿಟ್ಟರೆ ಇನ್ನು ಉಳಿದಂತೆ ಇದಕ್ಕೆ ಅತ್ಯಂತ, ಮತ್ತು ಇದಕ್ಕೆ ಏನು ಅಂತಂದರೆ ತುಂಬ ಟೆಕ್ನಿಕಲ್ ಪ್ರಾಜೆಕ್ಟ್ಸ್ ಇವೆಲ್ಲ PERT ಮತ್ತು CPM. ಅಂದ್ರೇನು, ನಿಮಗೆ ಡಾಟಾ ಬೇಕು, ಒಂದು ಕೆಲಸ ಎಷ್ಟು ಟೈಮ್, ಬೆಸ್ಟ್ ಟೈಮ್ ಏನು ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಅನ್ನೋ ಬಗ್ಗೆ ಪ್ರತಿಯೊಂದು ಡಿಟೇಲ್ಡ್ ರಿಪೋರ್ಟ್ ಬೇಕು. ಅವೆಲ್ಲ ಇದ್ದಾಗ ಮಾತ್ರ ಸಾಧ್ಯ. ಇದು ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಎಲ್ಲ ಕೆಲಸದ ಬಗ್ಗೆ ಮುಂಚಿತವಾಗಿ ನಾವೆಲ್ಲ ರೆಡಿ ಇಟ್ಕೋಬೇಕು ಡಾಟಾಗಳನ್ನ ಅಂತಂದರೆ ತುಂಬ ವೆಚ್ಚ ಆಗುತ್ತೆ. ಇದನ್ನು ಸಣ್ಣ ಪುಟ್ಟ ಕಂಪ್ನಿಗಳೆಲ್ಲ ಅಳವಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಟೆಕ್ನಾಲಜಿಯಲ್ಲಿ ಜಾಸ್ತಿ ಬಳಕೆ ಆಗುತ್ತೆ, ಅಲ್ಲಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು PERT ಮತ್ತು CPM ಟೆಕ್ನಿಕ್ ಬಗ್ಗೆ ಇರುವಂಥ ಮಾಹಿತಿ. ಜಸ್ಟ್ ಇನ್ ಟೈಮ್. ಏನಿದು ಜಸ್ಟ್ ಇನ್ ಟೈಮ್? ಜಸ್ಟ್ ಇನ್ ಟೈಮ್ ಅನ್ನುವಂಥದ್ದು ಇದು ಒನ್ ಆಫ್ ದ ಕಂಟ್ರೋಲಿಂಗ್ ಟೆಕ್ನಿಕ್. ಮ್ಯಾನೇಜರ್ಗೆ ಇರುವಂಥ ಟೂಲು, ಕಂಟ್ರೋಲ್ ಮಾಡಲಿಕ್ಕೆ ಇರುವಂಥ ಟೂಲು, JIT, ಜಸ್ಟ್ ಇನ್ ಟೈಮ್ ಅಂತ ಕರೀತಾರೆ. ಇದು ಎಲ್ಲಿ ಎವ್ಯಾಲ್ಯೂಯೇಟ್ ಆಯಿತು ಅಂತಂದರೆ, ಇದು ಜಾಪನೀಸ್ ಟೆಕ್ನಿಕ್.
J-80 ಅನ್ನುವಂಥದ್ದು ಜಾಪನೀಸ್ ಟೆಕ್ನಿಕ್ಕು. ಈ ಎರಡನೇ ಮಹಾಯುದ್ಧದಲ್ಲಿ ಏನಾಯಿತು, ಅಮೆರಿಕ ಪರಮಾಣು ಬಾಂಬನ್ನು ಜಪಾನ್ ಮೇಲೆ ಹಾಕ್ತಾರೆ. ಅದರಿಂದಾಗಿ ಹಿರೋಶಿಮಾ ನಾಗಸಾಕಿ ಮೇಲೆ ಹಾಕ್ತಾರೆ. ಇಡೀ ಜಪಾನ್ನ ಪ್ರಮುಖ ಕೈಗಾರಿಕೆಗಳೆಲ್ಲ ಈ ಹಿರೋಶಿಮಾ ನಾಗಸಾಕಿನೆಲ್ಲ ಇರುತ್ತೆ. ಹಾಗಾಗಿ ಇಡೀ ಅರ್ಥ ವ್ಯವಸ್ಥೆಗೆ, ಎಕಾನಮಿಗೆ ಏಟ್ ಬಿದ್ದುಬಿಡುತ್ತೆ. ಈ ಜಪಾನವರು ಯುದ್ಧ ಮಾಡೋದನ್ನ ಕೈ ಬಿಡ್ತಾರೆ. ಎರಡನೇ ಮಹಾಯುದ್ಧ ಸ್ಟಾಪ್ ಆಗುತ್ತೆ. ಆನಂತರ ಅವರು ಯುದ್ಧ ಇನ್ಯಾವತ್ತೂ ಭವಿಷ್ಯದಲ್ಲಿ ಮಾಡಬಾರ್ದು ಅಂತ ನಿರ್ಧಾರ ಮಾಡ್ಕೊಳ್ತಾರೆ. ಮತ್ತೆ ದೇಶ ಕಟ್ಟುವಂಥ ಕೆಲಸನ ಪ್ರಾರಂಭ ಮಾಡ್ತಾರೆ. ಆ ದೇಶ ಕಟ್ಟುವಂಥ ಪ್ರಕ್ರಿಯೆಯಲ್ಲಿ ಅವರು ಒಂದು ಅರ್ಥ ಮಾಡ್ಕೊಳ್ತಾರೆ ಜಪಾನವರು, ನಾವು ಇಡೀ ಪ್ರಪಂಚವನ್ನು ಆಳಲಿಕ್ಕೆ ಇರುವಂಥ ಮಾರ್ಗ ಏನು ಅಂತಂದರೆ ರಾಜಕೀಯವಾಗಿ ಪೊಲಿಟಿಕಲಾಗಿ ಒಬ್ಬರು ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡೋಗಿ ಆ ದೇಶನ ನಾಶ ಮಾಡಿ ಆ ಥರ ಎಲ್ಲ ಹೋಗಿ ಮಾಡಿ ನಮ್ಮ ಪ್ರಾಣನೂ ಕಳ್ಕೊಂಡು ನಮ್ಮ ದೇಶಕ್ಕೆಲ್ಲ ಹಾನಿ ಮಾಡ್ಕೊಳ್ಳೋಕ್ಕಿಂತ ನಾವು ಬಿಸ್ನೆಸ್ಸಲ್ಲಿ ಯಾಕೆ ಬೆಳಿಬಾರ್ದು, ಟೆಕ್ನಾಲಜಿನಲ್ಲಿ ಯಾಕೆ ಬೆಳಿಬಾರ್ದು, ಸೈನ್ಸಲ್ಲಿ ಯಾಕೆ ಬೆಳಿಬಾರ್ದು, ದೊಡ್ಡ ದೊಡ್ಡ ಬೃಹತ್ ಕಂಪ್ನಿಗಳನ್ನ ಯಾಕೆ ಕಟ್ಟಬಾರ್ದು, ಅದರಿಂದ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ದೇಶಕ್ಕೂ ಒಳ್ಳೆಯದಾಗುತ್ತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆಯ ಹೆಸರು ಸಿಗುತ್ತೆ, ಶಾಂತಿ ಇದ್ದಾಗ ಕೂಡ ನಾವು ಬದುಕ್ಬೋದು ಅಂತ ನಿರ್ಧಾರ ಮಾಡಿ ಅವರು ಏನು ಮಾಡ್ತಾರೆ, ದೇಶ ಕಟ್ಟುವ ಕೆಲಸದಲ್ಲಿ ತೊಡ್ಕೋತಾರೆ. ಹೇಗೆ ಆವಾಗ ಟೊಯೋಟಾ ಅಂತ ದೊಡ್ಡ ದೊಡ್ಡ ಕಂಪ್ನಿಗಳು, ಸೋನಿ ಅಂತ ದೊಡ್ಡ ದೊಡ್ಡ ಕಂಪ್ನಿಗಳು ಈ ಎಲೆಕ್ಟ್ರಾನಿಕ್ ಗೂಡ್ಸಲ್ಲಿ, ಆಟೋಮೊಬೈಲ್ಸಲ್ಲಿ ಇಡೀ ಜಗತ್ತಲ್ಲಿ ನಂಬರ್ 1 ಸ್ಥಾನಕ್ಕೆ ಜಪಾನ್ ಏರ್ಬಿಡುತ್ತೆ. 70, 80, 90ರ ದಶಕದಲ್ಲಿ ಇಡೀ ಜಗತ್ತಲ್ಲಿ ಎಲೆಕ್ಟ್ರಾನಿಕ್ ಗೂಡ್ಸ್ಗೆ ಯಾವ ದೇಶದ ಕಡೆ ನೋಡ್ತಿದ್ರು ಅಂತಂದರೆ ಜಪಾನ್ ದೇಶದ ಕಡೆ ನೋಡ್ತಿದ್ರು. ಅಲ್ಲಿ ಬರುವಂಥ ಪ್ರಾಡಕ್ಟ್ಸು ಬೆಸ್ಟ್ ಆಗಿತ್ತು. ಆಟೋಮೊಬೈಲ್ಸ್ ಅಷ್ಟೇ, ಇಡೀ ಅಮೆರಿಕ ಮಾರುಕಟ್ಟೆಯಲ್ಲಿ ಜಪಾನ್ ಕಂಪ್ನಿಗಳು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಾರುಗಳು ಅತಿ ಹೆಚ್ಚು ಸೇಲ್ಸ್ ಆಗ್ತಿತ್ತು. ಅದರ ಯಶಸ್ಸು ಇಡೀ ಪ್ರಪಂಚದಲ್ಲೇ ಹಬ್ಕೊಂಡ್ಬಿಡ್ತು. ಎಲ್ರಿಗೂ ಆಶ್ಚರ್ಯ ಆಯಿತು, ಜಾಪನೀಸ್ ಕಂಪ್ನಿ ಪುಟ್ಟ ರಾಷ್ಟ್ರ, ಅಲ್ಲಿಂದ ಮ್ಯಾನುಫ್ಯಾಕ್ಚರ್ ಆಗ್ತಿರುವಂಥ ಕಾರ್ಗಳಿರ್ಬೋದು, ಎಲೆಕ್ಟ್ರಾನಿಕ್ ಗೂಡ್ಸ್ ಇರ್ಬೋದು, ಯಾಕದು ಅಷ್ಟೊಂದು ಯಶಸ್ಸನ್ನು ಗಳಿಸ್ತಾ ಇದೆ, ಅದಕ್ಕೆ ಕಾರಣ ಏನು ಅಂತ ನೋಡ್ಕೊಂಡು ಹೋದಾಗ ಈ ಟೊಯೋಟಾ ಕಂಪ್ನಿನಲ್ಲಿ ಈ ಜಸ್ಟ್ ಇನ್ ಟೈಮ್ ಟೆಕ್ನಿಕ್ಕನ್ನು ಅಡಾಪ್ಟ್ ಮಾಡ್ಕೊಂಡಿದ್ರು. ಇವತ್ತು ಕೂಡ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾರುಗಳನ್ನು, ಅತಿ ಹೆಚ್ಚು ಆಟೋಮೊಬೈಲ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಸಂಸ್ಥೆ ಯಾವುದು ಅಂತಂದರೆ, ನಂಬರ್ 1 ಕಂಪ್ನಿ ಯಾವುದು ಅಂತಂದರೆ ಟೊಯೋಟಾ ಕಂಪ್ನಿ. ಆ ಟೊಯೋಟಾ ಕಂಪ್ನಿನಲ್ಲಿ ಈ ಜಸ್ಟ್ ಇನ್ ಟೈಮ್ ಟೆಕ್ನಿಕ್ಕನ್ನು ಫಸ್ಟ್ ಟೈಮಿಗೆ 1970ರಲ್ಲಿ ಟೊಯೋಟಾ ಮೋಟರ್ ಕಂಪ್ನಿನಲ್ಲಿ ಇದು ಡೆವಲಪ್ ಆಗಿದ್ದು. ಅದರಲ್ಲಿ ತೈಚಿ ಓಹ್ನೋ ಅಂತ ಒಬ್ಬ ಇದ್ದ, ಮತ್ತು ಅವನು ಮತ್ತು ಅವನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಈ ಜಸ್ಟ್ ಇನ್ ಟೆಕ್ನಿಕ್ ಟೈಮನ್ನು ಅವರು ಅಡಾಪ್ಟ್ ಮಾಡಿಕೊಂಡ್ರು. ಇದು ಯಾವುದಕ್ಕೆ ಜಸ್ಟ್ ಇನ್ ಟೈಮ್ ಬಹಳ ಮುಖ್ಯವಾಗಿ ಬಳಕೆ ಆಗುತ್ತೆ ಅಂತಂದರೆ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ಗೆ. ಇನ್ವೆಂಟ್ರಿ ಅಂದ್ರೇನು, ರಾ ಮೆಟೀರಿಯಲ್ಸು, ಸೆಮಿ ಫಿನಿಶ್ಡ್ ಗೂಡ್ಸು ಮತ್ತು ಫಿನಿಶ್ಡ್ ಗೂಡ್ಸ್ ಅಂತ ಕರಿತೀವಿ. ಅಂದರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿನಲ್ಲಿ ವಸ್ತುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ ರಾ ಮೆಟೀರಿಯಲ್ಸ್ ಬೇಕು. ರಾ ಮೆಟೀರಿಯಲ್ಸ್ ಬೇಕು ಅಂತಂದರೆ ಅದನ್ನು ನಾವು ಸಪ್ಲೈಯರ್ಸಿಂದ ತರಿಸ್ಕೋಬೇಕು. ಆ ಸಪ್ಲೈಯಿಂದ ತರಿಸ್ಕೊಳ್ಳುವಂಥದ್ದು, ಇನ್ ಟೈಮ್ಗೆ ಬಂದು ನಮ್ಮ ಕಂಪ್ನಿಗೆ ತಲುಪುವಂಥದ್ದು, ಅದನ್ನು ನಾವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಇಶ್ಯೂ ಮಾಡೋದು, ಪ್ರೊಡಕ್ಷನವರು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು, ಕನ್ವರ್ಷನ್ ಆಫ್ ರಾ ಮೆಟೀರಿಯಲ್ಸ್ ಇಂಟು ಫಿನಿಶ್ಡ್ ಗೂಡ್ಸ್ ಮಾಡೋದು, ಆ ಫಿನಿಶ್ಡ್ ಗೂಡ್ಸು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ಗೆ ತಲುಪಿ, ಡಿಸ್ಪ್ಯಾಚಿಂಗ್ ಸೆಕ್ಷನ್ಗೆ ತಲುಪಿ, ಅದು ಇನ್ ಟೈಮಲ್ಲಿ ಗ್ರಾಹಕರಿಗೆ ಕೈಗೆ ಸೇರುವಂಥ ಒಂದು ಇಡೀ ಕಂಪ್ಲೀಟ್ ಸರ್ಕಲ್ ಏನಿದೆ, ಈ ಸರ್ಕಲ್ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ಟೆಕ್ನಿಕ್ನ ಅಡಾಪ್ಟ್ ಮಾಡಿಕೊಂಡ್ರು, ಅದೇ ಜಸ್ಟ್ ಇನ್ ಟೈಮ್. ಈ ರಾ ಮೆಟೀರಿಯಲ್ ಇದೆಯಲ್ಲ, ಆ ರಾ ಮೆಟೀರಿಯಲ್ನ ಅನ್ನೆಸೆಸರಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಅಂತ ಅನ್ನೆಸೆಸರಿ ತರಿಸ್ಕೊಂಡು ದೊಡ್ಡ ದೊಡ್ಡ ಗೋಡೌನ್ ಕೊಟ್ಟು ಅಲ್ಲಿ ರಾ ಮೆಟೀರಿಯಲ್ನ ಸ್ಟಾಕ್ ಇಟ್ಕೊಂಡು ಅಲ್ಲಿ ಸ್ವಲ್ಪ ಸ್ವಲ್ಪನೇ ನಾವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಕೊಡೋ ಬದಲು ಈ ರೀತಿ ತಂದು ಯಾವಾಗ ಶೇಖರಣೆ ಮಾಡಿ ಇಟ್ಕೊಳ್ತೀವಿ, ಸ್ಟಾಕ್ ಇಟ್ಕೊಳ್ತೀವಿ ರಾ ಮೆಟೀರಿಯಲ್ಸನ್ನು, ಅದ್ರ ಕ್ವಾಲಿಟಿ ಕೂಡ ಹಾಳಾಗ್ಬಿಡುತ್ತೆ, ಮತ್ತು ಅದನ್ನು ಅದಕ್ಕೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಅದನ್ನು ಸೂಪರ್ವೈಸ್ ಮಾಡುವಂಥದ್ದು, ಅದು ಮೇಂಟೈನ್ ಮಾಡುವಂಥದ್ದು ಎಲ್ಲ. ಸೊ ಅದ್ರ ಬದಲು ಏನು ಮಾಡಬಹುದು ಅಂತಂದರೆ ಈ ಜಸ್ಟ್ ಇನ್ ಟೈಮ್ ಟೆಕ್ನಿಕನ್ನು ಅಡಾಪ್ಟ್ ಮಾಡೋದು ಸಜೆಸ್ಟ್ ಮಾಡಿದ್ರು. ಏನು ಹೇಳುತ್ತೆ ಈ ಜಸ್ಟ್ ಇನ್ ಟೈಮ್ ಅಂತಂದರೆ, ನಮಗೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಆರ್ಡರ್ಸು ಯಾವಾಗಿರುತ್ತೆ ಆವಾಗ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಮ್ಯಾನುಫ್ಯಾಕ್ಚರ್ ಮಾಡುವ ಸ್ವಲ್ಪ ಸಮಯಕ್ಕೆ ಮುಂಚೆ ನಮಗೆ ಆ ರೀತಿ ಇನ್ವೆಂಟ್ರೀಸ್, ಅದು ರಾ ಮೆಟೀರಿಯಲ್ಸು ತಾಜಾ ಅಂದರೆ ತುಂಬ ಫ್ರೆಶ್ ಆಗಿ ಬಂದು ತಲುಪಿದ್ರೆ ನಾವು ತಕ್ಷಣ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ತಕ್ಷಣ ಅದನ್ನು ಸೆಮಿ ಫಿನಿಶ್ಡ್ ಗೂಡ್ಸ್ ಮಾಡಿ ಅದನ್ನ ಸೇಲ್ಸ್ ಮಾಡಿ ಡಿಸ್ಪ್ಯಾಚ್ ಮಾಡಿಬಿಡ್ತೀವಿ ಕಂಪ್ನಿಯಿಂದ ಆಚೆಗೆ ಅಂತ. ಅಂದರೆ ಉದ್ದೇಶ, ಜಸ್ಟ್ ಇನ್ ಟೈಮ್ ಉದ್ದೇಶ ಏನು ಅಂತಂದರೆ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಕೆಲಸನ ಕಡಿಮೆ ಮಾಡೋದು, ಒಂದು ಇನ್ವೆಂಟ್ರಿ ಕ್ವಾಲಿಟಿನ ಉಳಿಸ್ಕೊಳ್ಳುವಂಥದ್ದು, ಫ್ರೆಶ್ ಆಗಿರುವಂತೆ ನೋಡ್ಕೊಳ್ಳುವಂಥದ್ದು. ಇವೆರಡು ಆಬ್ಜೆಕ್ಟಿವ್ನ ಇಟ್ಕೊಂಡು ಈ ಜಸ್ಟ್ ಇನ್ ಟೈಮ್ ಟೆಕ್ನಿಕ್ನ ಅಡಾಪ್ಟ್ ಮಾಡಿದ್ರು ಅಂತ ಹೇಳ್ಬಹುದು. It is also known as the inventory management method, whereby labor, material and goods to be used in the manufacturing are refilled or scheduled to arrive at exactly when it is needed in the manufacturing process. ಇದನ್ನು ಸರಳವಾಗಿ ನಮ್ಮ ಮನೆ ಲೆಕ್ಕದಲ್ಲಿ ಅಥವಾ ಎಕ್ಸಾಂಪಲ್ ಲೆಕ್ಕದಲ್ಲಿ ಮಾತಾಡೋದಾದರೆ, ನಾವು ತರಕಾರಿಗಳನ್ನು ಯಾವಾಗ ತಂದು ಇಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು, ತರಕಾರಿಗಳನ್ನು ಅತಿ ಹೆಚ್ಚು ಪರ್ಚೇಸ್ ಮಾಡಿ ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ತಂದು ಇಟ್ಕೊಂಡ್ರೆ ಏನಾಗುತ್ತೆ, ನಾವು ಎಲ್ಲನೂ ಒಂದೇ ದಿನ ಬಳಸೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಬಳಸ್ತಾ ಬರ್ತೀವಿ. ಸ್ವಲ್ಪ ಬಳಸಿದಾಗ ಉಳಿದ ತರಕಾರಿಗಳೆಲ್ಲ ಏನಾಗುತ್ತೆ, ಒಂದು ತಿಂಗಳು ಮುಗಿಯಷ್ಟೇ ಎಲ್ಲ ಕೊಳ್ತೋಗ್ಬಿಡುತ್ತೆ, ಒಂದು ವಾರ ಮುಗಿಯಷ್ಟಲ್ಲಿ, ಒಂದು ತಿಂಗಳು ಮುಗಿಯಷ್ಟಲ್ಲಿ. ಹಾಗಾದರೆ ತರಕಾರಿಗಳನ್ನು ಹೇಗೆ ತೊಗೋಬೇಕು, ತರಕಾರಿ ತಾಜಾ ಇರಬೇಕು ಅಡುಗೆ ಮಾಡಲಿಕ್ಕೆ.
ಫ್ರೆಶ್ ಆಗಿರಬೇಕು ಅಂದರೆ ಏನು ಮಾಡಬೇಕು, ಸಪ್ಲೈಯರ್ಸ್ ತರಕಾರಿ ಯಾರು ಸರಬರಾಜು ಮಾಡ್ತಾರಲ್ಲ ಅವ್ರಿಗೆ ಟೈಮನ್ನು ಫಿಕ್ಸ್ ಮಾಡಿಬಿಡಬೇಕು. ಇನ್ ಟೈಮ್ಗೆ ನೀವು ತಂದು ಕೊಡಬೇಕು. ಪ್ರತಿದಿನ ಅರ್ಧ ಕೆ ಜಿ ತರಕಾರಿಗಳು ಬೇಕು ಅಂತಂದರೆ ಅದನ್ನು ವೆರೈಟಿ ಬದಲಾವಣೆ ಮಾಡಿಕೊಂಡು ಅರ್ಧ ಕೆ ಜಿ ತರಕಾರಿಗಳು ಬೆಳಗ್ಗೆ 7 ಗಂಟೆಗೆ ನಮ್ಮ ಮನೆ ರೀಚ್ ಆಗಬೇಕು ಅಂತ ಟೈಮ್ ಕೊಟ್ಬಿಡೋದು. ಅದನ್ನು ತರಕಾರಿ ತಂದು ನಾವು ಫ್ರಿಡ್ಜಲ್ಲಿ ಇಟ್ಕೊಂಡು ಫ್ರಿಡ್ಜನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಿಂತ ಆ ತರಕಾರಿ ಯಾರು ಸಪ್ಲೈ ಮಾಡ್ತಾರೆ ಅವ್ರು ಕಾಂಟ್ರಾಕ್ಟ್ರಿಗೆ ಹೇಳ್ಬಿಡೋದು, ಅರ್ಧ ಕೆ ಜಿ ಫ್ರೆಶ್ ಆಗಿ ರೆಡಿಯಾಗಿರುವಂಥದ್ದು, ರೆಡಿ ಟು ಯೂಸ್ ಅಂತ ಈ ಥರ ತರಕಾರಿಗಳು ಅರ್ಧ ಕೆ ಜಿ ಬೇಕು, ನಿಮಗೆ ಟೈಮನ್ನು ಇಷ್ಟು ಕೊಡ್ತೀವಿ ತಂದು ತಲುಪಿಸ್ಲಿಕ್ಕೆ, ಈ ರೀತಿ ಪ್ಯಾಕೇಜಿಂಗ್ ಇರಬೇಕು, ಇಷ್ಟು ಕ್ಲೀನಾಗಿರಬೇಕು, ಇಷ್ಟು ಬೆಲೆ ಅಂತ ನಿಗದಿ ಮಾಡಿ ಇಟ್ಬಿಟ್ರೆ ಆ ಟೈಮ್ಗೆ ಒಂದು ತಂದು ಕೊಡ್ತೇನೆ, ತಕ್ಷಣ ಅಡುಗೆ ಮಾಡೋದು ಫ್ರೆಶ್ ಆಗಿರುತ್ತೆ, ತಿನ್ಕೊಳ್ಳೋದು. ನಮ್ಗೆ ಏನು ಅವಾಯ್ಡ್ ಆಯಿತು, ತರಕಾರಿ ಮೇಂಟೈನ್ ಮಾಡೋದು, ಮಾರ್ಕೆಟ್ಗೆ ಹೋಗೋದು, ಇದೆಲ್ಲ ಅವಾಯ್ಡ್ ಆಯಿತು. ಇದನ್ನ ಜಸ್ಟ್ ಇನ್ ಟೈಮ್ ಟೆಕ್ನಿಕ್ ಅಂತ ಕರಿತೀವಿ. ಇದನ್ನು ದೊಡ್ಡ ಕಂಪ್ನಿಗೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಈಗ ಹೇಳಿದ ಎಕ್ಸಾಂಪಲ್ನ ಕಂಪ್ನಿಗಳಲ್ಲಿ ಏನು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಲ್ಲಿ ರಾ ಮೆಟೀರಿಯಲ್ಸ್ ಬೇಕು ಅಂತ ಹೇಳ್ಬಿಟ್ಟು ನೀವು ದೊಡ್ಡ ಗೋಡೌನ್ ಕಟ್ಟಿ ರಾ ಮೆಟೀರಿಯಲ್ಸ್ನ ರಾಶಿ ಹಾಕ್ಕೊಂಡು ಅಲ್ಲಿ ಇಶ್ಯೂ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಿಂತ ನಾವೇನು ಮಾಡ್ಬೋದು, ಕಾಂಟ್ರಾಕ್ಟರ್ಗಳಿಗೆ ಅಥವಾ ಸಪ್ಲೈಯರ್ಸ್ಗೆ ಟೈಮ್ ಕೊಟ್ಬಿಡೋದು. ಇಂಥ ಟೈಮ್ಗೆ ನಮ್ಗೆ ಪ್ರೊಡಕ್ಷನ್ ಮಾಡಬೇಕು, ಇಷ್ಟು ಯೂನಿಟ್ಸ್ ಪ್ರೊಡಕ್ಷನ್ ಮಾಡಬೇಕು, ಅದಕ್ಕೆ ಇಷ್ಟು ರಾ ಮೆಟೀರಿಯಲ್ಸ್ ಬೇಕು, ಅದು ಈ ಕ್ವಾಲಿಟಿ ಇರಬೇಕು, ಇಂಥ ದಿನಕ್ಕೆ ತಂದು ಡಿಸ್ಪ್ಯಾಚ್ ಮಾಡಬೇಕು. ನೀವು ಡೈರೆಕ್ಟಾಗಿ ತಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂದ್ರೆ ಡೆಲಿವರಿ ಕೊಡಬೇಕು. ನೀವು ಇಷ್ಟು ಕೊಟ್ಟರೆ ನಾವು ಇದಕ್ಕೆ ನಿಮ್ಗೆ ಕರೆಕ್ಟಾಗಿ ಪೇಮೆಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಕಾಂಟ್ರಾಕ್ಟ್ ಮಾಡಿಕೊಂಡು ತರಿಸಿಟ್ಕೊಳ್ಳೋದು. ಅವಾಗ ನಿಮ್ಗೇನು ಅವಾಯ್ಡ್ ಆಯಿತು, ಕಂಪ್ನಿ ಮ್ಯಾನೇಜರ್ಗೆ ಅದನ್ನು ಇನ್ವೆಂಟ್ರಿನ ಅನ್ನೆಸೆಸರಿ ನೀವು ಮೇಂಟೈನ್ ಮಾಡೋದು ತಪ್ತಾ, ಕ್ವಾಲಿಟಿ ಹಾಳಾಗೋಯ್ತು ಅನ್ನೋದು ತಪ್ತಾ, ಅಲ್ಲೇನೋ ಕಳ್ತನ ಆಯಿತು, ಸೂಪರ್ವೈಸ್ ಸರಿಯಾಗಿ ಮಾಡಿಲ್ಲ, ಇವೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಅವಾಯ್ಡ್ ಆಗೋಗುತ್ತೆ. ಇದನ್ನೇ ಮಾಡಿದ್ದು. ಇದು ಅಮೆರಿಕನ್ ಕಂಪ್ನಿಗಳಿಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು. ಜಾಪನೀಸ್ ಕಂಪ್ನೀಸವರು ಈ ಟೆಕ್ನಿಕ್ನ ಅಡಾಪ್ಟ್ ಮಾಡಿಕೊಂಡು ಅವ್ರು ಇಡೀ ಪ್ರಪಂಚದಲ್ಲೇ ನಂಬರ್ 1 ಕಂಪ್ನಿಗಳಾಗ್ತಿದ್ದಾವೆ ಅಂತಂದರೆ ನಾವ್ಯಾಕೆ ಜಸ್ಟ್ ಇನ್ ಟೈಮನ್ನು ನಾವು ಬಳಸ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ರು, ಅವರು ತಮ್ಮ ಕಂಪ್ನಿಗಳಲ್ಲಿ ಇದನ್ನು ಅವರು ಕೂಡ ಬಳಸ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಹೇಳ್ಬಿಟ್ಟು. ಸೊ ದೇರ್ಬೈ ಈ ಜಸ್ಟ್ ಇನ್ ಟೈಮ್ ಅನ್ನುವಂಥದ್ದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ಗೆ ಅತ್ಯಂತ ಹೆಲ್ಪ್ ಮಾಡುವಂತಹ ಟೆಕ್ನಿಕ್ಗಳು. ಯಾವುದಕ್ಕೆ? ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ಗೆ. ಇದರಿಂದ ಏನು ಅನುಕೂಲ, ಅನ್ನೆಸೆಸರಿ ಇನ್ವೆಂಟ್ರಿ ಮ್ಯಾನೇಜ್ ಮಾಡುವಂಥದ್ದು ತಪ್ಪುತ್ತೆ, ಅದು ಕ್ವಾಲಿಟಿ ಹಾಳಾಗುವಂಥದ್ದು ತಪ್ಪುತ್ತೆ. ಇನ್ ಟೈಮ್ಗೆ ಅವ್ರಿಗೆ ಸಪ್ಲೈ ಮಾಡೋದ್ರಿಂದ ಅವನಿಗೂ ಅನುಕೂಲ, ಕಂಪ್ನಿ ಕೂಡ ಅನುಕೂಲ, ಟೈಮ್ ಸೇವ್ ಆಗುತ್ತೆ, ಮ್ಯಾನ್ ಪವರ್ ಎಲ್ಲ ಸೇವ್ ಆಗುತ್ತೆ. ನಾವು ಪ್ರೊಡಕ್ಷನ್ ಬಗ್ಗೆ ಮಾತ್ರನೇ ಕಾನ್ಸಂಟ್ರೇಷನ್ ಮಾಡ್ಕೊಳ್ತಾ ಹೋಗಬಹುದು ಅಂತ ಹೇಳ್ಬಿಟ್ಟು. ಸೊ ಅಡ್ವಾಂಟೇಜಸ್ಸನ್ನು ಇಲ್ಲಿ ನಾವು ಲಿಸ್ಟ್ ಔಟ್ ಮಾಡಿ ನೋಡೋದಾದರೆ, ಇದು ಸ್ಟಾಕ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ವೆಚ್ಚನ ತುಂಬ ಕಡಿಮೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ಹಾಗೆಯೇ ದ ರಿಲೀಸ್ ಕೆಪಾಸಿಟಿ ಆಫ್ ದ ರಿಸಲ್ಟ್ಸ್ ಇನ್ ದ ಬೆಟರ್ ಯುಟಿಲೈಸೇಷನ್ ಆಫ್ ಸ್ಪೇಸ್ ಆ್ಯಂಡ್ ಬೇರ್ಸ್. ನೀವು ಅನ್ನೆಸೆಸರಿ ಸ್ಟಾಕನ್ನು ತಂದು ರಾ ಮೆಟೀರಿಯಲ್ಸನ್ನು ತಂದು ಇಟ್ಕೊಳ್ಳೋಕ್ಕಿಂತ ಇಟ್ ಈಸ್ ಬೆಟರ್. ಏನು ಸ್ಪೇಸ್ ನಮ್ಮ ಹತ್ರ ಅಷ್ಟೊಂದು ಇಲ್ಲಪ್ಪ, ಅದಕ್ಕೆ ಪುನಃ ಅದಕ್ಕೆ ಬಾಡಿಗೆ ನೀವು ಗೋಡೌನ್ ತೊಗೊಂಡು ಅಲ್ಲಿಂದ ತಂದು ಟ್ರಾನ್ಸ್ಪೋರ್ಟ್ ಮಾಡೋದು, ಕಾಂಟ್ರಾಕ್ಟರ್ಗೆ ಇಂಥ ದಿನ ಬೇಕು, ಇಂಥ ಟೈಮಲ್ಲೇ ಬೇಕು ಅಂತ ಸ್ಪೆಸಿಫಿಕ್ಕಾಗಿ ಹೇಳ್ಬಿಡೋದು. ಅವಾಗ ನಮಗೆ ಜಾಗನೂ ಉಳಿತು, ದುಡ್ಡು ಕೂಡ ಉಳಿತು, ಸಮಯ ಕೂಡ ಉಳಿತು, ಮತ್ತು ಅದು ಕೊಳ್ತೋಯ್ತು ಇದನ್ನು ತೆಗೆದಾಕು ಆ ಥರದ್ದು ಯಾವುದೂ ಪ್ರಾಬ್ಲಮ್ ಇರೋದಿಲ್ಲ. ಮತ್ತು ಇದಕ್ಕೇನು ಅಂತಂದರೆ ಯಾವುದು ಇಂಪಾರ್ಟೆಂಟು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಈ ದಿನಕ್ಕೆ ಅಂಥದ್ದು ಐಟಮ್ ಮಾತ್ರ ನಾವು ಆರ್ಡ್ರ್ ಕೊಡಬೇಕು. ಬೇಡದಿರೋದನ್ನ ತರಿಸ್ಬಿಟ್ಟು ಹಾಕೊಂಡ್ರೆ ಅದನ್ನು ಮೇಂಟೈನ್ ಮಾಡ್ತಾ ಕೂತ್ಕೋಬೇಕಾಗುತ್ತೆ. ಸೊ ಹಾಗಾಗಿ ತುಂಬ ಅಡ್ವಾಂಟೇಜಸ್ ಇದೆ. ಸೊ ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ಜಸ್ಟ್ ಇನ್ ಟೈಮ್ ಅಂತ ಹೇಳ್ಬಿಟ್ಟು. ಇದೇ ಟೆಕ್ನಿಕನ್ನು ಜಪಾನ್ ದೇಶದಲ್ಲಿ ಈ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಕೂಡ, ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳು ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸಣ್ಣ ಪುಟ್ಟ ರೆಸ್ಟೋರೆಂಟ್ಗಳು ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಹೇಗೆ ಅಂತಂದರೆ, ಜಪಾನ್ ದೇಶ ಸುತ್ತಲೂ ಸಮುದ್ರ ಇದೆ. ಅವರು ಮೀನನ್ನು ಅತ್ಯಂತ ಹೆಚ್ಚು ಬಳಕೆಯನ್ನು ಮಾಡ್ತಾರೆ. ಮೀನು ಹೇಗಿರಬೇಕು, ತಾಜಾ ಆಗಿರಬೇಕು, ಫ್ರೆಶ್ ಆಗಿರಬೇಕು. ಅದಕ್ಕೋಸ್ಕರ ಸತ್ತ ಮೀನುಗಳನ್ನು ಅವರು ಅಡುಗೆ ಮಾಡಿ ಕೊಡೋದಿಲ್ಲ. ಮೀನುಗಳು ಫ್ರೆಶ್ ಆಗಿರುವಂಥ ಕಾರಣಕ್ಕೆ ಏನು ಮಾಡ್ತಾರೆ, ಮೀನು ಹಿಡಿದ ತಕ್ಷಣ ಅದನ್ನು ನೀರೊಳಗೆ ಬಿಡ್ತಾರೆ. ನೀರೊಳಗೆ ಬಿಟ್ಟು ಬಕೆಟಲ್ಲಿ, ಟಬ್ಬಲ್ಲಿ, ದೊಡ್ಡ ಬೃಹತ್ ಕಂಟೈನರ್ಲಿ ಅದನ್ನ ಬದುಕಿರುವಂಥ ಮೀನುಗಳನ್ನ, ಜೀವಂತ ಮೀನುಗಳನ್ನ ತಂದು ಇದಕ್ಕೆ ರೆಸ್ಟೋರೆಂಟ್ಗಳಿಗೆ ಸಪ್ಲೈ ಕೊಡುವಾಗ ಕೂಡ ಕಂಟೈನರ್ಗಳಲ್ಲೇ ಅದನ್ನ ಸಪ್ಲೈ ಕೊಡ್ತಾರೆ. ಗ್ರಾಹಕರ ಎದುರಿಗೆ ಆ ಮೀನುಗಳು ಓಡಾಡ್ತಾ ಇರುತ್ತೆ. ಯಾವ ಮೀನು ಬೇಕು ಅಂತ ಹೇಳಿದ್ರೆ ಆ ಮೀನನ್ನು ಆ ಕ್ಷಣದಲ್ಲೇ ನೀರಿನಿಂದ ಹೊರಗಡೆ ತೆಗೆದು ಅಡುಗೆ ಮಾಡಿ ಕೊಡ್ತಾರೆ. ತಾಜಾ ಮೀನು ಗ್ರಾಹಕರಿಗೆ ಸಿಕ್ತು, ಅವ್ರ ಕಣ್ಣೆದುರಿಗೆ ಅದನ್ನು ತೆಗೆಯೋದ್ರಿಂದ ಅವ್ರಿಗೆ ಡೌಟ್ ಇರೋದಿಲ್ಲ, ಸೇಲ್ಸ್ ಜಾಸ್ತಿ ಆಗುತ್ತೆ, ಕಸ್ಟಮರ್ಸ್ ಅಟ್ರಾಕ್ಷನ್ ಆಗುತ್ತೆ. ಸೊ ಇದರಿಂದ ವ್ಯಾಪಾರ ಕೂಡ ಜಾಸ್ತಿ ಆಗುತ್ತೆ. ಈ ಥರ ಜಸ್ಟ್ ಇನ್ ಟೈಮ್ನ ಹಲವಾರು ವಿಧದಲ್ಲಿ, ಹಲವಾರು ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತಾ ಹೋಗಿದ್ದಾರೆ ಜಪಾನಲ್ಲಿ. ಅವೆಲ್ಲವೂ ಕೂಡ ಅಡಾಪ್ಟ್ ಆಗಿದೆ. ಸೊ ನಾವು ಕೂಡ ನಮ್ಮ ವೈಯಕ್ತಿಕತೆಯಲ್ಲಿ ಇದನ್ನು ಮಾಡ್ಬೋದು. ಮನೆಗೆ ಎಷ್ಟು ವಸ್ತುಗಳು ಬೇಕೋ ಅವಶ್ಯಕತೆ ಅಂಥ ವಸ್ತುಗಳು ಮಾತ್ರ ಆ ಟೈಮಲ್ಲಿ ಹೋಗಿ ಲಭ್ಯ ಇರೋಂಗೆ ನೋಡ್ಕೋಬೇಕು. ಅಥವಾ ಕಾಂಟ್ರಾಕ್ಟರ್ಗಳಿಗೆ ಹೇಳಿರಬೇಕು, ಇಂಥ ಟೈಮಲ್ಲಿ ಮಾತ್ರ ಸಪ್ಲೈ ಮಾಡಿ, ಅನ್ನೆಸರಿ ತಂದು ಇಲ್ಲಿ ಇಟ್ಕೊಳ್ಳೋದು ಬೇಡ, ಕ್ವಾಲಿಟಿ ಹಾಳಾಗುತ್ತೆ ಅಂತ. ಅವಾಗ ನಮಗೂ ಟೈಮು ಸೇವ್ ಆಗುತ್ತೆ, ಅದನ್ನು ಮ್ಯಾನೇಜ್ ಮಾಡೋದು ಕೂಡ ತಪ್ಪುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಜಸ್ಟ್ ಇನ್ ಟೈಮ್ ಬಗ್ಗೆ. ಡಿಸಡ್ವಾಂಟೇಜಸ್ ಏನೂ ಇಲ್ವಾ? ಡಿಸಡ್ವಾಂಟೇಜಸ್ ಇದೆ. ಏನು ಡಿಸಡ್ವಾಂಟೇಜಸ್ ಇದೆ?
ಇದು ಏನಾಗುತ್ತೆ, ಜಸ್ಟ್ ಇನ್ ಟೈಮಲ್ಲಿ ಎಲ್ಲ ನಾವು ಎಕ್ಸ್ಟರ್ನಲ್ ಡಿಪೆಂಡೆನ್ಸಿ ಇರುತ್ತೆ, ಅಂದರೆ ಕಾಂಟ್ರಾಕ್ಟರ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ, ಸಪ್ಲೈಯರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ವೇಳೆ ಯಾರಾದರೂ ಕಾಂಟ್ರಾಕ್ಟರ್ಸು ಇನ್ ಟೈಮಲ್ಲಿ ಸಪ್ಲೈ ಮಾಡಲಿಲ್ಲ ಅಂದರೆ ಅವಾಗ ಏನಾಗುತ್ತೆ, ಇಡೀ ಅಂದ್ಕೊಂಡಿದ್ದ ಪ್ಲ್ಯಾನ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಇದು ನಂಬಿಕಸ್ಥ ಸಪ್ಲೈಯರ್ಸ್ ಇರಬೇಕು ನಿಮಗೆ, ರಾ ಮೆಟೀರಿಯಲ್ ಸಪ್ಲೈಯರ್ಸು. ಆವಾಗ ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಎಲ್ಲಿ ಇಲ್ಲಿ ತುಂಬ ಅನಿಶ್ಚಿತತೆ ಇದೆ ಅಂದರೆ ದೇರ್ ಇಸ್ ನೋ ಕ್ಲಾರಿಟಿ, ಅಥವಾ ಎಲ್ಲಿ ಸ್ಪಷ್ಟವಾಗಿ ಇಂಥದ್ದೇ ಈ ಟೈಮಿಗೆ ಇಂಥದ್ದೇ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಲ್ಲಿ ಭಾಳ ಕಷ್ಟ. ಮತ್ತು ಇದರಿಂದ ಏನಾಗುತ್ತೆ, ಎಕ್ಸ್ಟರ್ನಲ್ ಡಿಪೆಂಡೆನ್ಸಿ ಜಾಸ್ತಿ ಆಗೋದ್ರಿಂದ ನಾವು ಇನ್ ಟೈಮಲ್ಲಿ ಅದ್ರ ಮೇಲೆ ನಾವು ತಂದು ಕೊಡಲಿಕ್ಕಾಗೋದಿಲ್ಲ. ಹಾಗೆ ಹಣಕಾಸು ಅಂದರೆ ಆ ದಿನಕ್ಕೆ ನಾವು ಬಂದು ಡೆಲಿವರಿ ಕೊಟ್ಟ ತಕ್ಷಣ ಅವ್ನು ದುಡ್ಡು ಕೊಡಲಿಕ್ಕೆ ನಮ್ಮ ಹತ್ರ ದುಡ್ಡು ಇರಬೇಕಲ್ಲ, ಆಯಿತಾ. ಸೊ ನಾವಲ್ಲಿ ಕ್ರೆಡಿಟ್ ಅವ್ರನ್ನ ಕೇಳಲಿಕ್ಕೆ ಆಗೋದಿಲ್ಲ. ಸೊ ಅವಾಗ ಕೂಡ ಆಗುತ್ತೆ. ಸೊ ಇದನ್ನು ಬಿಟ್ಟರೆ ಇನ್ನುಳಿದಂತೆ ಅತ್ಯಂತ ಹೆಚ್ಚು ಜಸ್ಟ್ ಇನ್ ಟೈಮ್ ಅನ್ನುವಂಥದ್ದು ಈ ಫಾಸಿಲ್ ಫೈಲ್ನ ಉಪಯೋಗಿಸುತ್ತೆ. ಇದೆಲ್ಲ ಡಿಸ್ಅಡ್ವಾಂಟೇಜಸ್ಸು, ಬಟ್ ಅಡ್ವಾಂಟೇಜಸ್ ಜಾಸ್ತಿ ಇದೆ. ಇದನ್ನು ಬಳಸೋದ್ರಿಂದ ಕಂಪ್ನಿಗಳಿಗೆ ತುಂಬ ಅನುಕೂಲ ಇದೆ ಅಂತ ಹೇಳ್ಬಹುದು. ಸೊ ಈ ವಿಡಿಯೋದಲ್ಲಿ ಟೆಕ್ನಿಕ್ಸ್ ಆಫ್ ಕಂಟ್ರೋಲಲ್ಲಿ ಬರ್ಡ್, CP ಮತ್ತು ಜಸ್ಟ್ ಇನ್ ಟೈಮ್ ಟೆಕ್ನಿಕನ್ನು ಡಿಸ್ಕಸ್ ಮಾಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದನ್ನು ನೋಡೋಣ.